ವೀಕ್ಷಕರೇ, ಇಲ್ಲಿವರೆಗೂ ಹಲವು ಹಾರರ್ ಸಿನಿಮಾ ಕಥೆಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಯಾಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾರರ್ ಸಿನಿಮಾ ಮಾಡಿ ಅಂತ ಕೇಳಿದವರೇ ಹೆಚ್ಚು. ಇವತ್ತು ಕೂಡ ಒಂದು ಹಾರರ್ ಸ್ಟೋರಿನೇ ಹೇಳ್ತಿದ್ದೀನಿ. ಆದ್ರೆ ನೀವು ಅಂದ್ಕೊಂಡಂಗೆ ಸತ್ತ ಮೇಲೆ ದೆವ್ವಗಳಾಗಿ ಕಾಡುವ ಆತ್ಮಗಳ ಹಾರರ್ ಸ್ಟೋರಿ ಇದಲ್ಲ. ನಾವು ಬದುಕುವಾಗ ನಮ್ಮ ಜೊತೆನೆ ನಮ್ಮ ಹಾಗೆ ಮನುಷ್ಯರ ರೂಪದಲ್ಲಿ ಬದುಕ್ತಿರೋ ನರದೆವ್ವಗಳು. ಈ ದೆವ್ವಗಳಿಗೆ ಕನಿಕರ ಇಲ್ಲ, ಕರುಣೆಯ ಅರ್ಥವೇ ಗೊತ್ತಿಲ್ಲ, ಮನಸ್ಸಾಕ್ಷಿ ಅನ್ನೋದರ ಬಗ್ಗೆ ಕಿಂಚಿತ್ತು ಪರಿಚಯವೇ ಇಲ್ಲ. ಈ ಕಥೆ 2006ರಲ್ಲಿ ಉತ್ತರ ಪ್ರದೇಶದ ನೋಯ್ಡಾ ಎಂಬ ಸಿಟಿಯಲ್ಲಿದ್ದ ಸೆಕ್ಟರ್ 31 ಎಂಬ ಸ್ಲಮ್ ನಲ್ಲಿ ನಡೆದ ನೈಜ ಘಟನೆಗಳನ್ನ ಆಧರಿಸಿ ಮಾಡಿರುವ ಕಥೆಯಾಗಿದೆ. ಹಾಗಾಗಿ ನೀವು ಇವರುಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮ ಹಾಗೂ ನಮ್ಮ ಕುಟುಂಬದವರ ಸುರಕ್ಷತೆಯ ಜವಾಬ್ದಾರಿ ನಮ್ಮದೇ. ದಯವಿಟ್ಟು 18 ವರ್ಷದ ಒಳಗಡೆಯವರು ಹಾಗೂ ಮೃದು ಮನಸ್ಸಿನ ವ್ಯಕ್ತಿಗಳು ಈ ಮೂವಿನ ನೋಡ್ಲೇಬೇಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೊಂದು ವಿಷಯ, ಈ ವಿಡಿಯೋದಲ್ಲಿ ಕೆಲವು ಡಿಸ್ಟರ್ಬಿಂಗ್ ವಿಷಯಗಳಿರುತ್ತೆ. ಅನಿವಾರ್ಯ ಇರೋದ್ರಿಂದ ಕೆಲವು ವಿಷಯ ಹೇಳಬೇಕಾದ್ರೆ ಕೆಟ್ಟ ಪದಗಳನ್ನ ಬಳಸಲೇಬೇಕಾಗಿದೆ. ಈಗ ಕಥೆಗೆ ಬರೋಣ. ಇಲ್ಲಿ ನೋಡ್ತಿದ್ದೀರಲ್ಲ, ಇವನ ಹೆಸರು ಪ್ರೇಮ್ ಅಂತ. ಇವನ ವೇಷಭೂಷಣ ಎಲ್ಲ ನೋಡಿ ಇವನ್ ಯಾರೋ ದೊಡ್ಡ ಶ್ರೀಮಂತ ಅನ್ಕೊಂಡ್ರಾ? ಇಲ್ಲ, ಇವನೊಬ್ಬ ಮನೆ ಕೆಲಸಗಾರ. ಅವನ ಮಾಲೀಕ ಇಲ್ಲದ ಕಾರಣ ಇಡೀ ಮನೆಯಲ್ಲಿ ಅವಂದೇ ದರ್ಬಾರ್. ಅವನ ಹೆಂಡತಿ ಜೊತೆ ಜಾಲಿಯಾಗಿ ಪ್ರೀತಿಯಿಂದ ಮಾತಾಡ್ತಿದ್ದಾನೆ. ಹಾಗೆ ರೇಡಿಯೋಲಿ ಕೂಲ್ ಆಗಿ ಒಂದು ಸಾಂಗ್ ಹಾಕಿ ಮಚ್ಚುಗಳನ್ನ ತಗೊಂಡು ಟಾಯ್ಲೆಟ್ಗೆ ಹೋದ್ರೆ ಒಂದು ಹುಡುಗಿ ಈಗಾಗಲೇ ಸತ್ತು ಬಿದ್ದಿದ್ದಾಳೆ. ಅವಳ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸೋದಕ್ಕೆ ಶುರು ಮಾಡ್ತಾನೆ. ಇವನು ಒಬ್ಬ ಪೊಲೀಸ್ ಅಧಿಕಾರಿ. ಇವನ ಹೆಸರು ರಾಮ್ ಚರಣ್ ಪಾಂಡೆ. ತಂದೆ ಹೆಸರು ಕಾಲಿಚರಣ್ ಪಾಂಡೆ. ತಂದೆ ಒಬ್ಬ ಸಂಸ್ಕೃತ ಹಾಗೂ ಗಣಿತದ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಅಷ್ಟೇ ಅಲ್ಲ, ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬದುಕಿ ನಮ್ಮ ಕೆಲಸದಲ್ಲಿ ನಾವು ನಿಷ್ಠಾವಂತರಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಒಳ್ಳೇದೇ ವಾಪಸ್ ಬರುತ್ತೆ, ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಕೆಟ್ಟದ್ದೇ ವಾಪಸ್ ಬರುತ್ತೆ ಅಂತ ನಂಬಿದ್ದ ವ್ಯಕ್ತಿ. ಆದ್ರೆ ಇವರ ಮಗನಾದ ರಾಮ್ ಚರಣ್ ಪಾಂಡೆಗೆ ಈ ಸಿದ್ಧಾಂತಗಳಲ್ಲಿ ನಂಬಿಕೆನೇ ಇಲ್ಲ. ಯಾಕೆ ಅಂದ್ರೆ ಇವನು ಪ್ರಕಾರ ಒಳ್ಳೇದು ಕೆಟ್ಟದ್ದು ಅಂತ ಏನೂ ಇಲ್ಲ. ಅಂದ್ರೆ ಈ ಭ್ರಷ್ಟಾಚಾರದ ಸಿಸ್ಟಮ್ ಒಳಗಡೆ ನಿಯತ್ತಾಗಿರ್ತೀನಿ ಅಂತ ಪ್ರಬಲವಾಗಿರೋರ್ನ ಎದುರಾಕೊಂಡ್ರೆ ಈ ರೀತಿ ತನ್ನ ಪಾಡಿಗೆ ತಾನಿರೋ ಜಿರಳೆನ ಶೂ ಅಲ್ಲಿ ಒಸ್ಕಾಗ್ತಾರೆ. ಹಾಗಾಗಿ ತಾನು ರಿಯಾಲಿಟಿಗೆ ದೂರ ಇರುವಂತ ಭ್ರಮೆ ಒಳಗೊಂಡಂತ ತತ್ವಗಳನ್ನೆಲ್ಲ ಪಾಲಿಸೋದಿಲ್ಲ ಅನ್ನೋದು ಇವನ ಪಾಲಿಸಿ. ಹೀಗೆ ಒಂದು ದಿನ ಒಬ್ಬ ವ್ಯಕ್ತಿ ತನ್ನ ಮಗಳು ಕಳೆದು ಹೋಗಿದ್ದಾಳೆ ಅಂತ ಗೋಳಾಡಿಕೊಂಡು ಸ್ಟೇಷನ್ಗೆ ಬರ್ತಾನೆ. ಸರ್, ಇವತ್ತು ನನ್ನ ಮಗಳ ಬರ್ತ್ಡೇ ಇತ್ತು. ಈ ದಿನ 15ನೇ ವರ್ಷಕ್ಕೆ ಕಾಲಿಡ್ತಿದ್ಲು. ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ಈ ಸಲ ಎಕ್ಸಾಮ್ಲಿ ಫಸ್ಟ್ ಬಂದ್ರೆ ಟಿವಿ ಕೊಡ್ಸ್ತೀನಿ ಅಂತ ನಾನು ನನ್ನ ಹೆಂಡತಿ ಮಾತು ಕೊಟ್ಟಿದ್ವಿ. ನಿನ್ನೆ ಅವಳ ರಿಸಲ್ಟ್ ಕೂಡ ಬಂತು. ಹೇಳಿದಂಗೆ ಎಕ್ಸಾಮ್ಲಿ ಫಸ್ಟ್ ಬಂದಿದ್ದಾಳೆ ಸರ್, ಆದ್ರೆ ಟಿವಿ ಕೊಡ್ಸೋದಕ್ಕೆ ಅವಳೇ ಇಲ್ಲ. ಆಗ ಈ ರಾಮ್ ಚರಣ್, ಈ ರೀತಿಯ ಮಕ್ಕಳು ಕಾಣೆಯಾಗ್ತಿರೋದು ಹೊಸ್ತೇನಲ್ಲ. ನಾವು ಹುಡುಕಿ ತರ್ತೀವಿ, ಆದ್ರೆ ಮತ್ತೆ ಓಡಿ ಹೋಗ್ತಾರೆ. ಮತ್ತೆ ಹುಡುಕಿ ಕರ್ಕೊಂಡ್ ಬರ್ತೀವಿ, ಮತ್ತೆ ಓಡಿ ಹೋಗ್ತಾರೆ. ನಾವು ಎಷ್ಟು ಸಲ ಅಂತ ಚೇಸ್ ಮಾಡೋದು? ನೀನು ಸಮಾಧಾನ ಮಾಡ್ಕೋ, ಅವಳಿಗೆ 15 ವರ್ಷ, ವಾಪಸ್ ಬರ್ತಾಳೆ ಅಂತ ಸಮಾಧಾನ ಮಾಡೋಕೆ ನೋಡ್ತಾನೆ. ಆದ್ರೆ ಆ ವ್ಯಕ್ತಿ ಕೊನೆ ಪಕ್ಷ ಒಂದು FIR ಆದ್ರೂ ಫೈಲ್ ಮಾಡಿ ಅಂತ ಗೋಗರದು ಅಳ್ತಿದ್ದಾನೆ. ತಲೆ ಕೆಡಿಸ್ಕೋಬೇಡ, ನಾವು ಹುಡುಕ್ತಿವಿ. ಆ ನೋಟಿಸ್ ಬೋರ್ಡ್ ಅಲ್ಲಿ ಒಂದು ಮಿಸ್ಸಿಂಗ್ ಫೋಟೋ ಹಾಕಿ ಹೋಗು ಅಂತ ಕಳಿಸ್ತಾನೆ. ಆ ವ್ಯಕ್ತಿ ನೋಟಿಸ್ ಬೋರ್ಡ್ ಹತ್ರ ಬಂದು ನೋಡಿದ್ರೆ ಈ ರೀತಿ ಹಲವಾರು ಮಕ್ಕಳು ಈಗಾಗಲೇ ಮಿಸ್ ಆಗಿರೋ ಪ್ರಕರಣಗಳು ಆ ಬೋರ್ಡ್ ಅಲ್ಲಿ ಕಾಣುತ್ತೆ. ಒಂದು ಗ್ರೌಂಡ್ ಅಲ್ಲಿ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಿರ್ತಾರೆ. ಬಾಲ್ ಹೋಗಿ ಒಂದು ಡ್ರೈನೇಜ್ ಬಚ್ಚಲಲ್ಲಿ ಬಿದ್ದು ಹೋಗುತ್ತೆ. ಬಾಲ್ ತಗೊಳ್ಳೋದಕ್ಕೆ ಈ ಹುಡುಗ ಹೋದ್ರೆ ಅವನ ಕೈಗೆ ಈ ರೀತಿಯ ಒಂದು ಕೈ ಸಿಗುತ್ತೆ. ಆ ಹುಡುಗ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಇದೇ ರಾಮ್ ಚರಣ್ ಬಂದು ಇದರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳದೆ, ನಮಗೆ ಮಕ್ಕಳ ಕೈ ಮಿಸ್ ಆಗಿದೆ ಅಂತ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ, ಇದು ಪಕ್ಕದ ಸಿಟಿಯಿಂದ ಡ್ರೈನೇಜ್ ಅಲ್ಲಿ ಬಂದಿರಬಹುದು, ಅಲ್ಲಿನ ಪೊಲೀಸ್ನವ್ರಿಗೆ ಈ ವಿಷಯ ತಿಳಿಸ್ತೀನಿ ಅಂತ ಅಲ್ಲಿನ ಜನರಿಗೆ ಹೇಳಿ ಹುಡುಗನ ಕೈಗೆ ದುಡ್ಡು ಕೊಟ್ಟು ಅಭಿನಂದಿಸಿ ಅಲ್ಲಿಂದ ಹೊರಡ್ತಾನೆ. ಅದೇ ರಾತ್ರಿ ಈ ಹುಡುಗ ತನ್ನ ಮನೆಯಲ್ಲಿ ಕೌನ್ ಬನೆಗೆ ಕರೋಡ್ಪತಿ ಪ್ರೋಗ್ರಾಮ್ ನೋಡ್ತಿರ್ತಾನೆ. ಕೆಲಸದಿಂದ ಬಂದ ಅವನ ಅಪ್ಪ ಅಂಗಡಿಗೆ ಹೋಗಿ ಮೊಟ್ಟೆ ತಗೊಂಡ್ ಬಾ ಅಂತ ಕಳಿಸ್ತಾನೆ. ಈ ಹುಡುಗ ಅಂಗಡಿಗೆ ಹೋಗ್ಬೇಕಾದ್ರೆ ನಿರ್ಜನವಾದ ದಾರಿಯಲ್ಲಿ ಕಂಬಳಿ ಹೊತ್ಕೊಂಡು ಪ್ರೇಮ್ ಕಾಯ್ಕೊಂಡಿದ್ದು ಅವನಿಗೆ ಚಾಕ್ಲೇಟ್ ಆಸೆ ತೋರಿಸಿ ಅವನನ್ನ ಹತ್ತಿರ ಕರೆದು ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಆ ಹುಡುಗ ನನ್ನ ಹೆಸರು ಅಲಿ ಅಂತ ಹೇಳ್ತಾನೆ. ತಕ್ಷಣ ಎತ್ತಾಕೊಂಡು ತನ್ನ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಇವನನ್ನ ಕಟ್ಟಿ ಹಾಕ್ತಾನೆ. ಭಯದಲ್ಲಿದ್ದ ಹುಡುಗ, ನನ್ನನ್ನ ಬಿಟ್ಬಿಡಿ ಅಂಕಲ್, ಇಲ್ಲಾಂದ್ರೆ ನಮ್ಮ ಅಪ್ಪನಿಗೆ ಹೇಳ್ತೀನಿ, ನಮ್ಮ ಅಪ್ಪನ ಹತ್ರ ಗನ್ ಇದೆ, ನಿಮ್ಮನ್ನ ಶೂಟ್ ಮಾಡ್ಬಿಡ್ತಾರೆ ಅಂತಾನೆ. ಆಗ ಪ್ರೇಮ್, ಹೌದಾ, ನಿಮ್ಮ ಅಪ್ಪನ ಹತ್ರ ಗನ್ ಇದೆಯಾ? ಪ್ಲೀಸ್ ನಿಮ್ಮ ಅಪ್ಪನಿಗೆ ಹೇಳ್ಬೇಡ, ನನ್ನ ಸಾಯಿಸ್ಬಿಡ್ತಾನೆ ಅನ್ಕೊಂಡಿದ್ಯಾ? ನೀನ್ ಏನ್ ಅನ್ಕೊಂಡಿದ್ಯಾ ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಆಗುತ್ತೆ. ನಿಜವಾದ ಲೈಫಲ್ಲಿ ಏನಾಗುತ್ತೆ ಅಂತ ನಾನು ಹೇಳಲಾ? ನಾನೊಂದು ಸ್ವಲ್ಪ ಹೊತ್ತು ನಿನ್ನ ಜೊತೆ ಆಟ ಆಡ್ಕೊಂಡು ನಿನ್ನ ಪರ್ಮನೆಂಟ್ ಆಗಿ ಮಲಗಿಸ್ಬಿಡ್ತೀನಿ. ಆಮೇಲೆ ಸ್ವಲ್ಪ ದಿನ ನಿಮ್ಮ ಅಪ್ಪ ಅಮ್ಮ ನಿನ್ನ ಹುಡುಕಾಡ್ತಾರೆ, ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ನವರು ಸ್ವಲ್ಪ ದಿನ ಇನ್ವೆಸ್ಟಿಗೇಟ್ ಮಾಡಿ ನಿನ್ನ ಫೈಲ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಆಮೇಲೆ ಸ್ವಲ್ಪ ದಿನ ನಿನ್ನ ಸುತ್ತಮುತ್ತ ಜನ ಎಲ್ಲ ನಿನ್ನ ನೆನ್ಸ್ಕೊಂಡು ಅಳ್ತಾರೆ. ನಮ್ಮ ಅಲಿಗೆ ಏನಾಯ್ತು, ಎಲ್ಲಿ ಹೊರಟೋದ, ಎಷ್ಟು ಮುದ್ದಾಗಿದ್ದ ಅನ್ಕೊಂಡು ಸ್ವಲ್ಪ ದಿನ ಕಳೆದು ನಿಧಾನವಾಗಿ ಅವರೂ ಮರ್ತು ಬಿಡ್ತಾರೆ. ದಿನ ಕಳೀತಾ ಯಾವ ನನ್ನ ಮಗನೂ ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ಒಂದಿನ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಜೊತೆ ಮಲಗ್ತಾನೆ, ಇನ್ನೊಬ್ಬ ಅಲ್ಲಿ ಹುಡ್ತಾನೆ. ಅವನು ನಿನ್ನ ಹಾಗೆ ಬೆಳಿತಾನೆ, ಕ್ರಿಕೆಟ್ ಆಡ್ತಾನೆ, ಮೊಟ್ಟೆ ತರಕ್ ಹೋಗ್ತಾನೆ. ಅವನು ನಿಮ್ಮ ಅಪ್ಪನ ತರ ಸೆಕ್ಯೂರಿಟಿ ಗಾರ್ಡ್ ಆಗಬೇಕು ಅಂತ ಕನ್ಸು ಕಾಣ್ತಾನೆ. ಅವನಿಗೂ ಒಂದಿನ ಮದುವೆ ಆಗುತ್ತೆ, ಅವನು ಹೆಂಡತಿ ಜೊತೆ ಮಲಗ್ತಾನೆ, ಇನ್ನೊಂದ್ 2-3 ಅಲಿಗಳನ್ನ ಹುಟ್ಟಿಸ್ತಾನೆ. ಒಂದೇ ಒಂದು ವ್ಯತ್ಯಾಸ ಅಂದ್ರೆ ಅಷ್ಟು ದಿನ ಗೋಡೆ ಮೇಲೆ ಇದ್ದಿದ್ದ ನಿನ್ನ ಫೋಟೋನು ಕಿತ್ತು ಬಿಸಾಕಿ ಪೂರ್ತಿ ಮರೆತು ಬಿಡ್ತಾರೆ. ಮುಗೇತ್
ಅಷ್ಟೇ. ಆದ್ರೆ ನಿನ್ ಸ್ಟೋರಿಗೆ ನಾನೊಂದು ಟ್ವಿಸ್ಟ್ ಕೊಡ್ತೀನಿ. ನಿನ್ ಕೆಲ್ಸಕ್ ಬಾರದ ಜೀವನ ನನ್ನ ಖುಷಿಗೆ ಬಳಸ್ಕೊತೀನಿ ಅಂತ ಹೇಳಿ ಈ ಮೊದಲು ಆ ಹುಡುಗಿನ ಕೊಂದಂಗೆ ಇವನು ಪೀಸ್ ಮಾಡ್ತಾನೆ. ಇಷ್ಟಕ್ಕೂ ಇವನ್ ಯಾಕೆ ಈ ತರ ಮಾಡ್ತಿದ್ದಾನೆ, ಇದರಿಂದ ಇವನ್ಗೇನ್ ಸಿಗುತ್ತೆ, ಇವನ ಉದ್ದೇಶ ಏನು ಅನ್ನೋದನ್ನೆಲ್ಲ ಮುಂದೆ ಹೇಳ್ತೀನಿ. ಆದ್ರೆ ಇವನ್ ಯಾಕೆ ಹಿಂಗಾದ ಅನ್ನೋದನ್ನ ಇವಾಗಲೇ ಹೇಳ್ತೀನಿ. ಈಗ ಈ ಪ್ರೇಮ್ನ ಬಾಲ್ಯದ ಜೀವನಕ್ಕೆ ಬರೋಣ. ಚಿಕ್ಕವನಿದ್ದಾಗ ಇವನ ಸೋದರ ಮಾವನ ಜೊತೆ ಇರ್ತಾನೆ, ಅಂದ್ರೆ ಇವ್ರ ಅಮ್ಮನ ತಮ್ಮನ ಜೊತೆ ಇರ್ತಾನೆ. ಇವನ ಮಾವ ಎಂತವನು ಅಂತ ನಿಮ್ಗೆ ಹೇಗೆ ಹೇಳಿ, ಇವನೊಬ್ಬ ವಿಕೃತ ಮನಸ್ಸಿನವನು, ಚೈಲ್ಡ್ ಅಬ್ಯೂಸರ್. ಪ್ರೇಮ್ನ ದೈಹಿಕವಾಗಿ ದುರುಪಯೋಗ ಮಾಡ್ಕೊಳ್ಳೋ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿರ್ತಾನೆ. ಇವನು ಮಟನ್ ಶಾಪ್ ಇಟ್ಟಿರ್ತಾನೆ, ಅಲ್ಲಿ ಪ್ರೇಮ್ನ ಕೆಲ್ಸಕ್ಕೆ ಇಟ್ಕೊಂಡಿರ್ತಾನೆ. ಒಂದು ದಿನ ಪ್ರೇಮ್ ಹತ್ತಿರ ಹೋದಾಗ ಇವನ ದೈಹಿಕ ಹಿಂಸೆ ಸಹಿಸೋಕಾಗದೆ ಕಂಗೆಟ್ಟಿದ್ದ ಪ್ರೇಮ್ ಮಟನ್ ಕತ್ತರಿಸೋ ಮಚ್ಚಲಿ ತೊಡೆ ಸಿಡಿಬಿಡ್ತಾನೆ. ನಂತರ ತನ್ನಲ್ಲಿ ಇಬ್ಬತ್ತು ಕೋಪ ಎಲ್ಲ ಹೊರಗೆ ಹಾಕ್ತಾ ಅವನನ್ನ ತುಂಡಾಗಿ ಕತ್ತರಿಸಾಕ್ತಾನೆ. ಅಷ್ಟೇ ಅಲ್ಲ, ಅವತ್ತಿನ ದಿನ ಅವನ ಲಿವರ್ ಪೀಸ್ ತಿಂತಾನೆ. ಆ ದಿನ ಮನುಷ್ಯನ ಮಾಂಸದ ರುಚಿ ನೋಡಿದ ಪ್ರೇಮ್ಗೆ ಲಿವರ್ ರುಚಿ ತುಂಬಾನೇ ಹಿಡಿಸ್ಬಿಡುತ್ತೆ. ಅದನ್ನೇ ಅಭ್ಯಾಸ ಮಾಡ್ಕೊಂಡ ಪ್ರೇಮ್ ಈ ರೀತಿ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಅವರ ಲಿವರ್ ರುಚಿ ನೋಡೋದಕ್ಕೇನೆ. ಹೀಗೆ ಪೀಸ್ ಮಾಡಿರೋ ಮಾಂಸನ ಈ ರೀತಿ ಡ್ರೈನೇಜ್ ಅಲ್ಲಿ ಹಾಕ್ತಿದ್ದಾನೆ. ಮತ್ತೆ ಇದೇನಿದು ಬಾಕ್ಸ್ ನಲ್ಲಿ ಪಾರ್ಸೆಲ್ ಕೊಟ್ಕೊಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದ್ರ ಬಗ್ಗೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಇವನು ಬಲ್ಬೀರ್ ಸಿಂಗ್ ದೊಡ್ಡ ಬಿಸ್ನೆಸ್ ಮ್ಯಾನ್, ತುಂಬಾನೇ ಶ್ರೀಮಂತ, ಸಮಾಜದಲ್ಲಿ ಒಳ್ಳೆ ಇನ್ಫ್ಲೂಯೆನ್ಸ್ ಮತ್ತೆ ಸ್ಟೇಟಸ್ ಇರೋ ವ್ಯಕ್ತಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ದೊಡ್ಡ ಮನುಷ್ಯ. ಆ ಕಿಲ್ಲರ್ ಪ್ರೇಮ್ ಕೆಲಸ ಮಾಡೋದು ಇವನ ಮನೆಯಲ್ಲೇ. ಇವನು ಎಷ್ಟು ದೊಡ್ಡ ಮನುಷ್ಯ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ ರಾಮ್ ಚರಣ್ ಸಿಂಗ್ ನಟನೆಯಲ್ಲಿ ಆಸಕ್ತಿ ಇರೋದ್ರಿಂದ ಒಂದು ನಾಟಕಕ್ಕೆ ಸೇರಿರ್ತಾನೆ. ಆ ನಾಟಕದಲ್ಲಿ ರಾವಣನ ಪಾತ್ರ ಮಾಡಿರ್ತಾನೆ. ಮತ್ತೆ ತನ್ನ ಹೆಂಡತಿ ಮತ್ತೆ ಮಗಳನ್ನ ಕರ್ಕೊಂಡು ನಾಟಕಕ್ಕೆ ಬಂದಿರ್ತಾನೆ. ಅವತ್ತು ನಾಟಕದ ವೇಷ ಹಾಕ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಹರಿ ಸಾಧನ್ ಅಂತ. ಇವನು ಕೂಡ ಮೊದಲೊಬ್ಬ ವ್ಯಕ್ತಿ ಬಂದಿದ್ದ ಹಾಗೆ ತನ್ನ ಚುಮ್ಕಿ ಘೋಷ್ ಎಂಬ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ನೀವ್ ಯಾಕೆ FIR ಫೈಲ್ ಮಾಡ್ತಿಲ್ಲ ಸರ್ ಅಂತ ರಾಮ್ ಚರಣ್ ಹತ್ರ ಗೋಗರಿತಾನೆ. ಆಗ ರಾಮ್ ಚರಣ್ ಪಾಂಡೆ ಇಲ್ಲೇನ್ ನಡೀತಿದೆ ಅಂತ ಗೊತ್ತಲ್ವಾ, ನಾಳೆ ಸ್ಟೇಷನ್ ಅಲ್ಲಿ ಮಾತಾಡ್ತೀನಿ, ಹೊರಡು ಅಂತಾನೆ. ಆಗ ಹರಿಸಾಧನ್, ಸರ್ ನನ್ನ ಮಗಳು ಮಿಸ್ಸಿಂಗ್ ಆಗಿಲ್ಲ, ಅವಳ ಮಾಲೀಕ ಅವಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತಾನೆ. ಅದಕ್ಕೆ ಪಾಂಡೆ, ಹಾಗಿದ್ರೆ ಆ ಮಾಲೀಕಿನ ಹತ್ತಿರ ಕೇಳೋಗು, ನನ್ನ ಹತ್ರ ಯಾಕೆ ಬಂದಿದ್ಯಾ ಅಂತಾನೆ. ಆಗ ಹರಿಸಾಧನ್, ಸರ್ ಇದು ನಿಮ್ಮ ಕೆಲಸ, ನಿಮ್ಗೆ ಈ ಕೆಲಸ ಮಾಡೋದಕ್ಕೆ ಸಂಬಳ ಕೊಡ್ತಾರೆ, ಇದೇ ತರ ನಿಮ್ಮ ಮಗಳಿಗೆ ಆಗಿದ್ರೆ ನೀವು ಹೀಗೆ ನೆಗ್ಲೆಕ್ಟ್ ಮಾಡ್ತಿದ್ರ ಅಂತ ಅಂದ್ಬಿಡ್ತಾನೆ. ಈ ಮಾತು ಕೇಳಿ ರಾಮ್ ಚರಣ್ಗೆ ಕೋಪ ಬರುತ್ತೆ. ನಿಂಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳನ್ನ ಈ ವಿಷಯದಲ್ಲಿ ಎಳೆದು ತರ್ತೀಯ, ನಿನ್ನ ಮುಖ ಕಿತ್ತೋಗೋ ಹಾಗೆ ಹೊಡಿತೀನಿ. ನೀನು ನಿಮ್ಮೂರು ಬಿಟ್ಟು ಇಲ್ಲಿಗೆ ಬಂದು ಸೆಟಲ್ ಆದಾಗ ನನಗೆ ಹೇಳಿ ಕೇಳಿ ಬಂದಿದ್ರ? ನಿನ್ನ ಹೆಂಡತಿ ಜೊತೆ ಮಲಗಿದ್ದಾಗ ನನ್ನ ಕೇಳಿ ಮಲಗಿದ್ಯಾ? ಮಕ್ಕಳು ಮಾಡೋಕೆ ಮುಂಚೆ ನನ್ನ ಕೇಳಿ ಮಾಡಿದ್ಯಾ? ಇಲ್ಲ ತಾನೆ, ಮತ್ತೆ ಇವಾಗ ಯಾಕೆ ಕೇಳ್ತಿದೀಯಾ ಅಂತೆಲ್ಲ ಪೊಲೀಸ್ ಭಾಷೆಯಲ್ಲಿ ಬೈದು ಕಳಿಸ್ತಾನೆ. ನಂತರ ತನ್ನ ಹೆಂಡತಿ ಜೊತೆ ಮಾತಾಡ್ತಾ ಮಗಳು ವೇದ ಎಲ್ಲಿ ಅಂತ ಕೇಳ್ತಾನೆ. ವೇದ ಫ್ರೆಂಡ್ಸ್ ಜೊತೆ ಟಾಯ್ಲೆಟ್ ಗೆ ಹೋಗಿದ್ದಾಳೆ ಅಂತಾಳೆ. ಈಗ ತಾನೇ ಕಿಡ್ನಾಪ್ ವಿಷಯ ಕೇಳಿದ್ದ ರಾಮ್ ಚರಣ್ಗೆ ಒಂದು ಕ್ಷಣ ಗಾಬರಿ ಆಗುತ್ತೆ. ನಂತರ ಮಗಳನ್ನ ಸುತ್ತ ಹುಡುಕ್ತಾನೆ, ಎಲ್ಲೂ ಕಾಣಿಸ್ತಿಲ್ಲ. ರಾವಣನ ಮುಖವಾಡ ಧರಿಸಿದ್ದ ಪ್ರೇಮ್ ರಾಮ್ ಚರಣ್ ಮಗಳನ್ನ ಕಿಡ್ನಾಪ್ ಮಾಡ್ಬಿಡ್ತಾನೆ. ಆಕ್ಚುಲಿ ಈ ಪ್ರೇಮ್ ಮತ್ತೆ ಅವನ ಈ ಫ್ರೆಂಡ್ ಕಿಡ್ನಾಪ್ ಮಾಡೋದ್ರಲ್ಲಿ ಪಾರ್ಟ್ನರ್ಸ್. ಇವನು ಆಂಬುಲೆನ್ಸ್ ತರ ವೆಹಿಕಲ್ ನ ಇಟ್ಕೊಂಡು ಕಾಯೋದು, ಪ್ರೇಮ್ ಮಕ್ಕಳನ್ನ ಎತ್ತಾಕೊಂಡು ಬಂದು ವ್ಯಾನ್ ಹತ್ತಿರ ತರೋದು ಇವರ ಪ್ಲಾನ್. ಎಲ್ಲರ ಕಣ್ ತಪ್ಪಿಸಿ ಎತ್ಕೊಂಡು ಹೋಗ್ಬೇಕಾದ್ರೆ ರಾಮ್ ಚರಣ್ ನೋಡ್ಬಿಡ್ತಾನೆ. ತಕ್ಷಣ ಅವನನ್ನ ಅಟ್ಟಿಸ್ಕೊಂಡು ಹೋದಾಗ ಪ್ರೇಮ ಹುಡುಗಿನ ಅಲ್ಲೇ ಬಿಟ್ಟು ಓಡಿ ಹೋಗ್ತಾನೆ. ಅವನ ಬೆನ್ನಟ್ಟಿದ ಪೊಲೀಸ್ ರಾಮ್ ಚರಣ್ ಅಟ್ಟಿಸ್ಕೊಂಡು ಹೋಗ್ತಾನೆ. ಆದ್ರೆ ಎಷ್ಟು ಓಡಿ ಹೋದರೂ ಪ್ರೇಮ್ ನ ಚೇಸ್ ಮಾಡೋಕ್ಕಾಗಲ್ಲ. ಪ್ರೇಮ್ ತಪ್ಪಿಸ್ಕೋತಾನೆ. ನಂತರ ರಾಮ್ ಚರಣ್ ಮಗಳನ್ನ ನೋಡೋಕೆ ಆಸ್ಪತ್ರೆಗೆ ಬರ್ತಾನೆ. ಅವನ ಹೆಂಡತಿ ಕೋಪಗೊಂಡಿರ್ತಾಳೆ. ಗಂಡ ಬಂದ ತಕ್ಷಣ ಆ ಕಳ್ಳನ್ನ ಹಿಡಿದ್ರ ಅಂತ ಕೇಳ್ತಾಳೆ. ಇಲ್ಲ, ತಪ್ಪಿಸ್ಕೊಂಡ ಅಂತ ರಾಮ್ ಚರಣ್ ಹೇಳಿದಾಗ ಅವನಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಮಗಳನ್ನ ಎತ್ಕೊಂಡು ಹೋಗೋಕೆ ನೋಡ್ತಾನೆ. ನಿಮ್ಮ ಮಗಳನ್ನ ನಿಮ್ಗೆ ರಕ್ಷಿಸೋಕೆ ಆಗಲ್ಲ ಅಂದ್ರೆ ಬೇರೆಯವರ ಮಕ್ಕಳನ್ನ ಹೇಗೆ ರಕ್ಷಣೆ ಮಾಡ್ತೀರಾ? ನೀವು ನಿಜವಾದ ತಂದೆನೇ ಆಗಿದ್ರೆ ಹೋಗಿ ಅವನನ್ನ ಮೊದಲು ಹಿಡೀರಿ ಅಂತ ಕೂಗಾಡ್ತಾಳೆ. ಇದರಿಂದ ಇನ್ಸ್ಪೆಕ್ಟರ್ ರಾಮ್ ಚರಣ್ ತುಂಬಾ ಡಿಸ್ಟರ್ಬ್ ಆಗ್ತಾನೆ. ಈಗ ಈ ಕೇಸ್ ನ ಸೀರಿಯಸ್ ಆಗಿ ತಗೊಂಡು ಕಳೆದು ಹೋದ ಮಕ್ಕಳನ್ನ ಹುಡುಕ್ಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ತಕ್ಷಣ ಅದೇ ಕಾಸ್ಟ್ಯೂಮ್ ಅಲ್ಲಿ ಚುಮ್ಕಿ ಘೋಷ್ ತಂದೆ ಮನೆಗೆ ಹೋಗಿ ನಾಳೆ ಸ್ಟೇಷನ್ ಗೆ ಬಾ, FIR ಹಾಕ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ FIR ಫೈಲ್ ಮಾಡಿ ಬಲ್ಬೀರ್ ಬಸ್ಸಿಯ ಮನೆಗೆ ಬರ್ತಾನೆ. ಪ್ರೇಮ್ ಬಾಗಿಲು ತೆಗಿತಾನೆ. ನಾನ್ ಮೊದಲೇ ಹೇಳ್ದಂಗೆ ಈ ಪ್ರೇಮ್ ಕೆಲಸ ಮಾಡೋದು ಇದೇ ಬಲ್ಬೀರ್ ಬಸ್ಸಿ ಮನೆಯಲ್ಲಿ. ಇನ್ಸ್ಪೆಕ್ಟರ್ ರಾಮ್ ಚರಣ್ ಪಾಂಡೆನ ಕೂರಿಸಿದ ಬಸ್ಸಿ, ಹೇಳಿ ಬಂದ್ ವಿಷಯ ಏನು, ನನ್ನಿಂದ ಏನಾಗಬೇಕು ಅಂತ ಕೇಳ್ತಾನೆ. ಆಗ ರಾಮ್ ಚರಣ್, ಸರ್ ಹರಿಸಾಧನ್ ಘೋಷ್ ಎಂಬ ವ್ಯಕ್ತಿ ನಿಮ್ಮ ಮೇಲೆ FIR ಫೈಲ್ ಮಾಡಿದ್ದಾನೆ ಅಂತ ಹೇಳಿದಾಗ ನನ್ನ ಸರ್ವೆಂಟ್ ಪ್ರೇಮ್ ಆಲ್ರೆಡಿ ಹರಿಸಾಧನ್ ಹತ್ರ ಹೇಳಿದ್ದಾನೆ, ಅವಳು ಕಾಣೆಯಾದ ದಿನ ನಮ್ಮ ಮನೆಗೆ ಬಂದಿಲ್ಲ ಅಂತ. ನನಗೆ ಈ ವಿಷಯ ಗೊತ್ತಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು. ಕೇಳಿ ತುಂಬಾ ಬೇಜಾರಾಯ್ತು. ಈ ವಿಷಯದಲ್ಲಿ ನಾನು ನಿಮ್ಗೆ ಯಾವ ಸಹಾಯನ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನು ಬಿಸ್ನೆಸ್ ಮ್ಯಾನ್, ಕೆಲಸದ ಮೇಲೆ ತುಂಬಾ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ರಾಮ್ ಚರಣ್ ಪಾಂಡೆ, ನೀವು ಏನ್ ಬಿಸ್ನೆಸ್ ಮಾಡ್ತೀರಾ ಸರ್ ಅಂತ ಕೇಳ್ತಾನೆ. ಆಗ ಬಸ್ಸಿ, ಹೆವಿ ಅರ್ತ್ ಮೂವಿಂಗ್ ಎಕ್ವಿಪ್ಮೆಂಟ್, ಟ್ರಾನ್ಸ್ಪೋರ್ಟ್ ಮತ್ತೆ ಮೈನಿಂಗ್, ಈ ರೀತಿ ಹಲವು ಬಿಸ್ನೆಸ್ ಇದೆ ಅಂತ ಹೇಳಬೇಕಾದ್ರೆ ತಕ್ಷಣ ಮನೆಗೆ ಬಂದ ಹರಿಸಾಧನ್, ಸರ್ ಈ ಬಸ್ಸಿನೇ ನನ್ನ ಮಗಳನ್ನ ರೇಪ್ ಮಾಡಿದ್ದಾನೆ, ಇವನಿಗೆ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಚೆನ್ನಾಗಿ ಗೊತ್ತು ಸರ್, ಇವನು ದೊಡ್ಡ ಹಲ್ಕನ ಮಗ ಅಂತ ಕೂಗಾಡ್ತಾನೆ. ತಕ್ಷಣ ಕೋಪಗೊಂಡ ಬಸ್ಸಿ, ನನ್ನ ಮನೆಗೆ ಬಂದು ನನಗೆ ಅವಮಾನ ಮಾಡೋಕೆ ಎಷ್ಟು ಧೈರ್ಯ ನಿನಗೆ? ಇನ್ಸ್ಪೆಕ್ಟರ್, ಅವನ ಮಗಳನ್ನ ರೇಪ್ ಮಾಡಿದ್ದೀನಿ ಅಂತ ಹೇಳ್ದ ಅಲ್ವಾ? ಆಕ್ಚುಲಿ ಅವನೇ ಬಂದು ಅವನ ಮಗಳನ್ನ ನನ್ನ ಬಳಿ ತಲೆ ಹಿಡಿದಿದ್ದ. ಅದಕ್ಕೆ ಇವನಿಗೆ ತಿಂಗಳಿಗೆ 30,000 ಕೊಟ್ಟಿದ್ದೀನಿ. ಅದಲ್ಲದೆ ಅವನ ಮಗಳಿಗೂ ಸಪರೇಟ್ ಆಗಿ ದುಡ್ಡು ಕೊಟ್ಟಿದ್ದೀನಿ. ಇಂಥ ತಲೆ ಹಿಡ್ಕ ನನ್ನ ಬಗ್ಗೆ ಮಾತಾಡೋದನ್ನ ನಾನು ಸಹಿಸೋದಿಲ್ಲ ಇನ್ಸ್ಪೆಕ್ಟರ್, ಇವನನ್ನ ಈ ಕ್ಷಣನೇ ಮನೆಯಿಂದ ಆಚೆ ಕಳಿಸಿ ಅಂತಾನೆ. ಈ ಮಾತುಗಳನ್ನ ಕೇಳಿದ ರಾಮ್ ಚರಣ್ಗೆ ಶಾಕ್ ಆಗುತ್ತೆ. ಹರಿಸಾಧನ್ನ ಕೇಳ್ತಾನೆ, ಇವರು ಏನ್ ಹೇಳ್ತಿದ್ದಾರೆ, ಇದೆಲ್ಲ ನಿಜಾನಾ?
ನೀನ್ ಹೇಳಿದ್ದು ನನ್ನ ಮಗಳು ಇವ್ರ ಹತ್ರ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ವಾ ಅಂತ ಕೇಳ್ತಾನೆ. ಇದನ್ನ ಕೇಳಿದ ಬಸ್ಸಿ, ಇವನು ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾನೆ ಇನ್ಸ್ಪೆಕ್ಟರ್, ಅವಳು ಸೆಕ್ರೆಟರಿ ಅಲ್ಲ, ಅವಳೊಬ್ಳು ಕಾಲ್ ಗರ್ಲ್, ಮತ್ತೆ ಇವನು ಅವಳ ತಲೆ ಹಿಡ್ಕ. ಇವನ್ಗೆ ದುಡ್ಡು ಕೊಡೋದ್ರ ಜೊತೆಗೆ ಇವನ ಫ್ಯಾಮಿಲಿಯನ್ನ ನೋಡ್ಕೊಂಡಿದ್ದೀನಿ, ಕೇಳಿ ಬೇಕಿದ್ರೆ ಅವನೇ ಹೇಳ್ತಾನೆ ಅಂತಾನೆ. ಇದನ್ನ ಕೇಳಿದಾಗ ಇನ್ಸ್ಪೆಕ್ಟರ್ಗೆ ಆಶ್ಚರ್ಯವಾಗಿ ಕೋಪದಿಂದ, ಅವರು ಹೇಳ್ತಿರೋದು ನಿಜಾನಾ? ನಿನ್ನ ಮಗಳನ್ನ ಇಟ್ಕೊಂಡು ನೀನು ಬಿಸ್ನೆಸ್ ಮಾಡ್ತಿದೀಯಾ ಅಂತ ಕೇಳಿದಾಗ, ನಾನು ಏನಾದ್ರೂ ಮಾಡ್ಕೋತೀನಿ, ಅದು ನಿಮಗೆ ಬೇಡ, ನೀವು ಪೊಲೀಸ್, ನಿಮ್ ಕೆಲಸ ಇವನನ್ನ ಅರೆಸ್ಟ್ ಮಾಡೋದು ಅಂತ ಇನ್ಸ್ಪೆಕ್ಟರ್ಗೆ ಅವಾಜ್ ಆಗ್ತಾನೆ. ಮೊದಲೇ ಈ ವಿಷಯ ಕೇಳಿ ಕೋಪಗೊಂಡಿದ್ದ ರಾಮಚರಣ್ ಹರಿಸಾಧನ್ಗೆ ಹೊಡೆದು, ನಿನ್ನ ಮಗಳನ್ನ ನಾನು ಹುಡುಕ್ತೀನಿ, ಆದ್ರೆ ಇನ್ನೊಂದು ಸಲ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ಲಾಕಪ್ಗೆ ಹಾಕಿ ಬೆಂಡೆತ್ ಬಿಡ್ತೀನಿ ಅಂತ ಉಗಿದು ಓಡಿಸ್ತಾನೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗಾಗಿ ಒಳ್ಳೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸಿನಿಮಾ ಕಥೆಗಳನ್ನ ನಿಮ್ಮ ಮುಂದೆ ತರ್ತೀನಿ. ಮತ್ತೆ ಬೇರೆ ಭಾಷೆಯಲ್ಲಿ ನೀವು ನೋಡಿ ಅರ್ಥವಾಗದೇ ಇರೋ ಸಿನಿಮಾದ ವಿವರಣೆ ಬೇಕಂದ್ರೆ ಆ ಸಿನಿಮಾದ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈಗ ಈ ಬಸ್ಸಿ ತನ್ನ ಇನ್ಫ್ಲೂಯೆನ್ಸ್ ಬಳಸಿ ರಾಮ್ ಚರಣ್ ಮೇಲಧಿಕಾರಿ ಜವಾಹರ್ ರಸ್ತೋಗಿಗೆ ಕಾಲ್ ಮಾಡಿ ರಾಮ್ ಚರಣ್ ಅಲ್ಲಿಂದ ಕಳಿಸ್ತಾನೆ. ರಾಮ್ ಚರಣ್ ಬಲ್ಬೀರ್ ಬಸ್ಸಿ ಮನೆಯಿಂದ ಸ್ಟೇಷನ್ಗೆ ಬಂದಾಗ ಜವಾಹರ್ ರಸ್ತೋಗಿ ರಾಮ್ ಚರಣ್ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾನೆ. ಆ ಮಿಸ್ಸಿಂಗ್ ಕೇಸ್ ಚುಮ್ಕಿ ಘೋಷ್ FIR ಫೈಲ್ ಆಗಿದೆ, ಹಾಗಾಗಿ ಸಿಮ್ ಕಾರ್ಡ್ ಟ್ರೇಸ್ ಮಾಡೋದಿತ್ತು, ಹೋಗಿದ್ದೆ ಸರ್ ಅಂತ ರಾಮ್ ಚರಣ್ ಹೇಳ್ತಾನೆ. ಆಗ ಜವಾಹರ್, ರಾಮ್ ಚರಣ್ ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಚುಮ್ಕಿ ಘೋಷ್ ಒಬ್ಳು ಪ್ರಾಸ್ಟಿಟ್ಯೂಟ್, ಅವಳನ್ನ ಹುಡುಕಿ ಏನಾಗ್ಬೇಕು ಅಂತಾನೆ. ಅವಳು ಏನಾದ್ರೂ ಆಗಿರ್ಲಿ ಸರ್, FIR ಫೈಲ್ ಆದ್ಮೇಲೆ ಹುಡ್ಕೋದು ನಮ್ಮ ಡ್ಯೂಟಿ ಅಲ್ವಾ ಸರ್, ಅದಲ್ಲದೆ ಅವಳು ಮಿಸ್ ಆಗಿರೋದು ಬಸ್ಸಿ ಮನೆಯಿಂದ ಅಂದಾಗ, ಹಾಗಿದ್ರೆ ನಿನ್ನ ಪ್ರಕಾರ ಬಸ್ಸಿ ಕಿಡ್ನಾಪ್ ಮಾಡಿದ್ದಾನೆ ಅಂತಾನ? ಆ ಏರಿಯಾ ಜನ ಬೇರೆ ಕಡೆಯಿಂದ ವಲಸೆ ಬಂದವರು, ಇವರ ಮಕ್ಕಳೆಲ್ಲ ಮಿಸ್ಸಿಂಗ್ ಆದವರಲ್ಲ, ಇವರನ್ನೆಲ್ಲ ಸ್ವತಃ ಅವರ ಅಪ್ಪ ಅಮ್ಮನೆ ಮಾರ್ಕೋತಾರೆ, ಅವರ ಬಿಸ್ನೆಸ್ ಅದು. ಈ ರೀತಿಯ ಮಿಸ್ಸಿಂಗ್ ಕೇಸ್ ಎಲ್ಲ ಬಿಟ್ಟಾಕು, ಪ್ರಯೋಜನ ಇಲ್ಲ. ನಮ್ಗೆ ಹೆಸರು ತಂದ್ಕೊಡೋ ಕೇಸ್ ಬಗ್ಗೆ ಗಮನ ಹರಿಸು. ಇದೆಲ್ಲ ನಿನಗೆ ಹೇಳ್ಕೊಡ್ಬೇಕಾ? ಇಷ್ಟು ದಿನ ಚೆನ್ನಾಗೇ ಇದೆಯಲ್ಲ, ಇದ್ದಕ್ಕಿದ್ದಂಗೆ ಈ ಪ್ರಾಮಾಣಿಕತೆ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಅದಕ್ಕೆ ರಾಮ್ ಚರಣ್, ಹಾಗಲ್ಲ ಸರ್, ಕೆಲವೊಂದು ಅನುಭವ ನನ್ನ ಜೀವನದಲ್ಲೂ ಆಯ್ತು, ಹಾಗಾಗಿ ಇದ್ರ ಹಿಂದೆ ಬಿದ್ದು ಕಳ್ಳರನ್ನ ಹಿಡಿಯೋಣ ಅಂತ ಅಷ್ಟೇ ಅಂತ ಹೇಳ್ತಾನೆ. ಆಗ ಕಮಿಷನರ್, ಕಳ್ಳರನ್ನ ಹಿಡಿಬೇಕು ತಾನೆ, ಹಿಡಿ, ಯಾರು ಬೇಡ ಅಂದ್ರು, ಆದ್ರೆ ಬಲ್ಬೀರ್ ಬಸ್ಸಿನ ಈ ಕೇಸಿಂದ ದೂರ ಇಡು, ಅವನ ಸಹವಾಸಕ್ಕೆ ಹೋಗ್ಬೇಡ ಅಂತಾನೆ. ಇಲ್ಲ ಅಂದ್ರೆ ನಾನ್ ನಿನ್ ಮೇಲೆ ಅಧಿಕಾರ ತೋರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟು ಹೊರಡ್ತಾನೆ. ಆದ್ರೆ ಚುಮ್ಕಿನ ಬಸ್ಸಿ ಮನೆಗೆ ಡ್ರಾಪ್ ಮಾಡಿದ ಆಟೋ ರಿಕ್ಷಾದವನನ್ನ ಮೊಬೈಲ್ ಟ್ರೇಸ್ ಮಾಡಿ ಸ್ಟೇಷನ್ಗೆ ಕರ್ಸಿರ್ತಾನೆ. ಆ ರಿಕ್ಷಾದವನ ಮೊಬೈಲ್ ನಲ್ಲಿ ಪ್ರೇಮ್ಗೆ ಕಾಲ್ ಹೋಗಿರೋದು ಗೊತ್ತಾಗುತ್ತೆ. ಅವನನ್ನ ವಿಚಾರಣೆ ನಡೆಸಿ ತಕ್ಷಣ DGP ಜವಾಹರ್ ಆಫೀಸ್ಗೆ ಬಂದ ರಾಮ್ ಚರಣ್ ಹೇಳ್ತಾನೆ, ಸರ್, ಈ ಚುಮ್ಕಿಗೆ ಕಸ್ಟಮರ್ ಸಿಕ್ಕಾಗ್ಲೆಲ್ಲ ಇದೇ ಆಟೋ ಡ್ರೈವರ್ ಜೊತೆ ಹೋಗ್ತಿದ್ಲು, ಅವಳು ಮಿಸ್ಸಿಂಗ್ ಆದ ರಾತ್ರಿ ಕೂಡ ಇದೇ ರಿಕ್ಷಾ ಡ್ರೈವರ್ ಚುಮ್ಕಿನ ಬಸ್ಸಿ ಮನೆಗೆ ಡ್ರಾಪ್ ಮಾಡಿದ್ದಾನೆ, ಮತ್ತೆ 2 ಗಂಟೆ ಬಿಟ್ಟು ಅವಳನ್ನ ಪಿಕಪ್ ಮಾಡೋಕೆ ಹೋದಾಗ ಪ್ರೇಮ್ ಬಾಗಿಲು ತೆಗೆದಿದ್ದಾನೆ. ಆಗ ಪ್ರೇಮ್ ಇವನಿಗೆ ನದಿಗೆ ಎಸೆದು ಬಿಡು ಅಂತ ಹೇಳಿ ಇವನ ಕೈಲಿ ಚುಮ್ಕಿಯ ಮೊಬೈಲ್ ಕೊಟ್ಟು, ಯಾರಾದ್ರೂ ಚುಮ್ಕಿ ಬಗ್ಗೆ ಕೇಳಿದ್ರೆ ಶಹಾದ್ರ ರೈಲ್ವೆ ಸ್ಟೇಷನ್ ಹತ್ರ ಇಳಿದು ಹೋದ್ಲು ಅಂತ ಹೇಳು ಎಂದು ಹೇಳಿಕೊಟ್ಟು ಕಳಿಸ್ತಾನೆ. ಆದ್ರೆ ಈ ರಿಕ್ಷಾದವನು ಮೊಬೈಲ್ ಯಾಕೆ ಬಿಸಾಡೋದು, ನಾನೇ ಇಟ್ಕೊಳ್ಳೋಣ ಅಂತ ಸಿಮ್ ಕಾರ್ಡ್ ನು ಚೇಂಜ್ ಮಾಡದೆ ತನ್ನಲ್ಲೇ ಇಟ್ಕೊಂಡಿದ್ದಾನೆ. ಆದ್ರೆ ಚುಮ್ಕಿ ಕಿಡ್ನಾಪ್ ಅಲ್ಲಿ ರಿಕ್ಷಾದವನು ಭಾಗಿಯಾಗಿಲ್ಲ, ಆದ್ರೆ ಬಸ್ಸಿಯ ಸರ್ವೆಂಟ್ ಪ್ರೇಮ್ ಇದರಲ್ಲಿ ಖಂಡಿತ ಭಾಗಿಯಾಗಿದ್ದಾನೆ. ಅವನನ್ನ ಅರೆಸ್ಟ್ ಮಾಡೋಕೆ ಪರ್ಮಿಷನ್ ಕೊಡಿ, ಈ ಕೇಸ್ ಪಕ್ಕ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ DGP ತಕ್ಷಣ ರೈಟರ್ ನ ಕರೆಸಿ ರಾಮ್ ಚರಣ್ ಪಾಂಡೆದು ಸಸ್ಪೆನ್ಷನ್ ಲೆಟರ್ ರೆಡಿ ಮಾಡು ಅಂತ ಹೇಳ್ಬಿಡ್ತಾನೆ. ಯಾಕೆ ಸರ್ ಅಂತ ಕೇಳಿದಾಗ, ಈಗಾಗಲೇ ನಾನು ನಿನಗೆ ವಾರ್ನಿಂಗ್ ಮಾಡಿದ್ರು, ನೀನ್ ತುಂಬಾ ಬುದ್ಧಿವಂತಿಕೆ ಬಳಸ್ತಿದ್ಯಾ, ನಿನ್ನ ಐಡಿಯಾ ಬಸ್ಸಿ ಮನೆ ಕೆಲಸಗಾರನ ಹಿಡಿದು ಅವನಿಗೆ ಚೆನ್ನಾಗಿ ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ಟು ಅವನ ಬಾಯಲ್ಲಿ ಅವನ ಮಾಲೀಕನ ಹೆಸರು ಹೇಳಿಸಿ ಬಸ್ಸಿನ ಅರೆಸ್ಟ್ ಮಾಡೋದು ತಾನೆ ಅಂತ ಹೇಳಿ ರಾಮ್ಗೆ ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ. ಇದರಿಂದ ಬೇಜಾರಾಗಿ ರಾಮ್ ಚರಣ್ ಹೊರಬರ್ತಾನೆ. ಇಷ್ಟಕ್ಕೂ ಈ DGP ಯಾಕೆ ಬಸ್ಸಿಗೆ ಅಷ್ಟು ಫೇವರಬಲ್ ಆಗಿದ್ದಾನೆ ಅಂದ್ರೆ, ಇವರಿಬ್ರು ಚಿಕ್ಕಂದಿನಿಂದಲೂ ಕ್ಲಾಸ್ಮೇಟ್ಸ್, ಜೊತೆಗೆ ಲಂಚ ತೆಗೆದುಕೊಂಡು ಬಸ್ಸಿಯ ಅನೈತಿಕ ವ್ಯವಹಾರಗಳಿಗೆ ಸಪೋರ್ಟ್ ಮಾಡ್ತಿರ್ತಾನೆ. ಜೊತೆಗೆ ಆ ವ್ಯಕ್ತಿಗೆ ಬಹಳಷ್ಟು ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇರೋದ್ರಿಂದ ಇವನನ್ನ ಯಾರು ಎದುರು ಹಾಕೊಳ್ಳೋದಿಲ್ಲ. ಒಂದು ದಿನ ರಾಮ್ ಚರಣ್ ಪಾಂಡೆ ಮತ್ತೆ ಶ್ರವಣ್ ಕುಮಾರ್ ಪಟಕ್ ಟೆರೆಸ್ ಮೇಲೆ ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಮೇಲ್ಗಡೆಯಿಂದ ಈ ಆಂಬುಲೆನ್ಸ್ ಮತ್ತೆ ಈ ವ್ಯಕ್ತಿನ ನೋಡ್ತಾರೆ. ಆಗ ರಾಮ್ ಚರಣ್ಗೆ ಫ್ಲಾಶ್ ಆಗುತ್ತೆ, ತನ್ನ ಮಗಳು ಕಿಡ್ನಾಪ್ ಆದ ದಿನ ಈ ಆಂಬುಲೆನ್ಸ್ ಅಲ್ಲೇ ಇತ್ತು, ಸೈರನ್ ಹಾಕಿ ರೆಡಿ ಇದ್ದ ಅಂದ್ರೆ ಕಿಡ್ನಾಪ್ ಪ್ಲಾನ್ ಅಲ್ಲಿ ಇವನು ಇದ್ದ ಅಂತ ಅನ್ನಿಸಿ ಅವನನ್ನ ಎತ್ತಾಕೊಂಡು ಬಂದು ಚೆನ್ನಾಗಿ ಹೊಡೆದು ಬಾಯ್ ಬಿಡಿಸ್ತಾರೆ. ಆಗ ಇವನು ಪ್ರೇಮ್ ಹೆಸರನ್ನ ಬಾಯ್ ಬಿಡ್ತಾನೆ. ರಾಮ್ ಚರಣ್ಗೆ ಗೊತ್ತು ಪ್ರೇಮ್ ನ ಅರೆಸ್ಟ್ ಮಾಡೋಕೆ DGP ಪರ್ಮಿಷನ್ ಕೊಡಲ್ಲ ಅಂತ, ಹಾಗಾಗಿ SP ಭೂಪೇನ್ ಸೈಕಿಯಾ ಅವರನ್ನ ಭೇಟಿ ಮಾಡಿ ನಡೀತಿರೋದನ್ನ ಹೇಳ್ಕೊಂಡಿರ್ತಾನೆ. ಈ ಭೂಪೇನ್ ಸೈಕಿಯಾ ಪ್ರಾಮಾಣಿಕ ಅಧಿಕಾರಿ, ರಾಮ್ ಚರಣ್ ಹೇಳಿದ್ದನ್ನ ಒಪ್ಕೊಂಡಿರ್ತಾರೆ. ಮತ್ತೆ ರಾಮ್ ಚರಣ್ ಈ ಭೂಪೇನ್ ಸೈಕಿಯಾ ಅವರ ಹಿಂದೆ ಬಿದ್ದಿರೋದು ಗೊತ್ತಾಗಿ DGP ಇವನ ಮೇಲೆ ಕೋಪಗೊಂಡು ತಕ್ಷಣ ಅವನ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿ ಶ್ರವಣ್ ಕುಮಾರ್ಗೆ, ನಿನಗೆ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಆಸೆ ಇದ್ರೆ ನನ್ನ ಮಾತು ಕೇಳು ಅಂತ ಆಸೆ ತೋರಿಸಿ ರಾಮ್ ಚರಣ್ ಮಾಡ್ತಿರೋದನ್ನೆಲ್ಲ ತಿಳ್ಕೊತಾನೆ. ತಕ್ಷಣ ಬಸ್ಸಿಗೆ ಈ ವಿಷಯ ತಿಳಿಸ್ತಾನೆ. ಈ ವಿಷಯ ತಿಳಿದ ಕೂಡಲೇ ಬಸ್ಸಿ ಈ ಟೀಮ್ಗೆ ಸುಪಾರಿ ಕೊಟ್ಟು ಪ್ರೇಮ್ಗೆ ಕಿಡ್ನಾಪ್ ಅಲ್ಲಿ ಸಹಾಯ ಮಾಡಿದವನನ್ನ ಕೊಲ್ಲಿಸ್ಬಿಡ್ತಾನೆ. ಇವನನ್ನ ಹಿಡಿದು ಬಾಯಿ ಬಿಡಿಸೋದನ್ನ ಎವಿಡೆಂಟ್ ಆಗಿ ತೋರ್ಸೋಕೆ ಇವ್ರನ್ನ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಆ ಸುಪಾರಿ ಟೀಮ್ ತನ್ನ ಕೆಲಸವನ್ನ ಮುಗಿಸಿರ್ತಾರೆ. ಆದ್ರೂ ಇಲ್ಲಿ ನಡೆದಿರೋದನ್ನ ಅರ್ಥ ಮಾಡ್ಕೊಂಡ ಭೂಪೇನ್ ಸೈಕಿಯಾ ಪ್ರೇಮ್ ನ ಅರೆಸ್ಟ್ ಮಾಡೋಕೆ ಪರ್ಮಿಷನ್ ಕೊಡ್ತಾರೆ. ಅದೇ ದಿನ ಪ್ರೇಮ್ ನ ಸ್ಟೇಷನ್ ಗೆ ಕರೆತಂದ ರಾಮ್ ಚರಣ್ ವಿಚಾರಣೆ ಶುರು ಮಾಡ್ತಾನೆ. ಪ್ರೇಮ್ ಎಷ್ಟು ಕೂಲ್ ಪರ್ಸನ್ ಅಂದ್ರೆ ಪೊಲೀಸರ ಹತ್ರ ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ತಾನೆ. ಭೂಪೇನ್ ಸೈಕಿಯಾ ನಿನ್ನನ್ನ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳ್ತಾರೆ.
ಆಗ ಈ ಪ್ರೇಮ್, ಸರ್ ಈಗಲೇ ಕೇಳಬೇಕಾ ಸರ್, ನಾಳೆ ಕೇಳಬಹುದಲ್ಲ, ಇವತ್ತು ನನಗೆ ಸಮಯ ಇಲ್ಲ. ಈಶಾ ರಘುವಂಶಿ ಅನ್ನೋಳು ಕೌನ್ ಮನೆಗೆ ಕರೋಡ್ಪತಿಲಿ 50 ಲಕ್ಷ ಗೆದ್ದಿದ್ದಾಳೆ. ಇವತ್ತು ಅವಳು 1 ಕೋಟಿ ಗೆಲ್ಲೋ ಅವಕಾಶ ಇದೆ. ಇಲ್ಲಿವರೆಗೂ ಈ ಹಂತದವರೆಗೂ ಯಾರೂ ಹೋಗಿಲ್ಲ. ಈ ಸೀಸನ್ ಅಲ್ಲಿ ಇವಳು ಹೋಗಿದ್ದಾಳೆ. ಅದಕ್ಕೆ ನಾನು ಮನೆಗೆ ಹೋಗ್ಬೇಕು, ಮನೆಗೆ ಹೋಗಿ ಅಡುಗೆ ಮಾಡಬೇಕು, ಆಮೇಲೆ ಆರಾಮಾಗಿ ಕೂತು ಈ ಪ್ರೋಗ್ರಾಮ್ ನೋಡಬೇಕು. ಅದಕ್ಕೆ ಈ ಕೆಲಸನ ನಾಳೆ ಇಟ್ಕೊಳ್ಳೋದೇ ಬೆಸ್ಟು. ನಾಳೆ ಹೇಗಿದ್ರು ಶನಿವಾರ, ನೀವು ಯಾವಾಗ ಕರಿತೀರೋ ನಾನು ಅವಾಗ ಬರ್ತೀನಿ. ಬೆಳಿಗ್ಗೆ ಬಾ ಅಂದ್ರೆ ಬೆಳಿಗ್ಗೆನೆ ಬರ್ತೀನಿ ಅಂತಾನೆ. ಆಗ ಭೂಪೇನ್ ಸಿಂಗ್, ಅಷ್ಟು ಬೇಗ ಹೇಗೆ ಕಳ್ಸೋಕ್ಕಾಗತ್ತೆ, ಕೇಳೋ ಪ್ರಶ್ನೆಗಳು ತುಂಬಾ ಇದಾವೆ ಅಂತಾನೆ. ಹಾಗಾದ್ರೆ ಪ್ರಶ್ನೆಗಳನ್ನ ಈಗಲೇ ಶುರು ಮಾಡಿ, ನಾನು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ. ಮನೆಗೆ ಹೋದ್ಮೇಲೆ ನನಗೆ ತುಂಬಾ ಕೆಲಸ ಇದೆ, ಅದೆಲ್ಲ ಮುಗಿಸಿ ಟಿವಿ ಮುಂದೆ ಕೂರ್ಬೇಕು, ಬೇಗ ಕೇಳಿ ಅಂತಾನೆ. ಈಗ ಇನ್ಸ್ಪೆಕ್ಟರ್ ರಾಮಚರಣ್ ಪಾಂಡೆ ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡ್ತಾನೆ. ನಿನಗೆ ಚುಮ್ಕಿ ಘೋಷ್ ಎಂಬ ಹುಡುಗಿ ಗೊತ್ತಿದೆಯಾ? ಪ್ರೇಮ್, ಹಾ ಗೊತ್ತು. ಅವಳೀಗ ಎಲ್ಲಿದ್ದಾಳೆ? ಅವಳು ಸತ್ತೋಗಿದ್ದಾಳೆ. ಸತ್ತೋಗಿದ್ದಾಳೆ ಅಂದ್ರೆ ಸತ್ತೋಗಿದ್ದಾಳೆ. ನನ್ನ ಕೈಯಿಂದಾನೆ ಅವಳು ಕುತ್ತಿಗೆ ಇಸ್ಕಿ ಸಾಯಿಸಿದ್ದೀನಿ ಅಂತ ಹೇಳ್ತಾನೆ. ಇವನು ಸ್ವಲ್ಪನೂ ಹೆದರದೆ ಉತ್ತರ ಕೊಡೋದನ್ನ ನೋಡಿ ರಾಮಚರಣ್ಗೆ ಆಶ್ಚರ್ಯವಾಗಿ ಮುಂದೇನು ಕೇಳದೆ ಸುಮ್ಮನಾಗ್ಬಿಡ್ತಾನೆ. ಆಗ ಪ್ರೇಮ್, ಸರ್ ಬೇಗ ಪ್ರಶ್ನೆ ಕೇಳಿ ಮುಗಿಸಿ, ನಾನು ಮೊದಲೇ ಹೇಳಿದ್ನಲ್ಲ ನನಗೆ ಕೆಲಸ ಇದೆ ಅಂತ ಇವನೇ ಹೇಳ್ತಾನೆ. ಆಗ ರಾಮಚರಣ್ ಅವಳನ್ನ ಯಾಕೆ ಕೊಂದೆ ಅಂತ ಕೇಳ್ತಾನೆ. ಇನ್ಯಾಕೆ? ನನಗೆ ಗೌರವ ಕೊಡ್ಲಿಲ್ಲ, ಅದಕ್ಕೆ. ನಾನು ಒಬ್ರ ಹತ್ರ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಅವಳು ನನಗೆ ಗೌರವ ಕೊಡದೆ ಮಾತಾಡ್ಬೋದಾ? ತಪ್ಪು. ಇಬ್ರು ಮಾತಾಡ್ತಿದೀವಿ ಅಂದ್ಮೇಲೆ ರೆಸ್ಪೆಕ್ಟ್ ಇಂದ ಮಾತಾಡ್ಬೇಕಲ್ವಾ? ಈಗ ನಾನ್ ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ ತಾನೆ, ಅದೇ ರೀತಿ ಅವಳು ಕೊಡ್ಬೇಕಿತ್ತಲ್ವಾ ಅಂತಾನೆ. ಅಕ್ಟೋಬರ್ 9 ಏನ್ ನಡೀತು ಅಂತ ರಾಮಚರಣ್ ಕೇಳ್ತಾನೆ. ಏನ್ ನಡೀತು ಅಂತ ಹೇಳಿದ್ನಲ್ಲ, ಮತ್ತೆ ಏನ್ ಹೇಳ್ಬೇಕು ಅಂತ ಪ್ರೇಮ್ ಹೇಳ್ತಾನೆ. ಅದನ್ನೇ ವಿವರವಾಗಿ ಹೇಳು ಅಂತಾನೆ. ಆಗ ಪ್ರೇಮ್, ವಿವರವಾಗಿ ಹೇಳ್ಬೇಕಾ? ಸರಿ, ಏನಿಲ್ಲ ಸರ್, ಅವತ್ತು ಪಾಪಾಜಿ ಮನೇಲಿ ಇರ್ಲಿಲ್ಲ. ನಾನು ಕಸ್ಟಮರ್ ಇದಾರೆ ಬರ್ತೀಯ ಅಂತ ಕಾಲ್ ಮಾಡಿದೆ. ಇಷ್ಟು ದಿನ ಬಂದಾಗೆಲ್ಲ ನನ್ನ ಜೊತೆ ಫ್ಲರ್ಟ್ ಮಾಡೋ ತರ ಮಾತಾಡ್ತಿದ್ಲು. ಸುಮ್ಮನೆ ಕಸ್ಟಮರ್ ಇದ್ದಾರೆ ಬಾ, ಅವರು ನಿನ್ ಜೊತೆ ವ್ಯವಹಾರ ಮಾತಾಡ್ಬೇಕಂತೆ, ಆದಷ್ಟು ಬೇಗ ಬಾ ಅಂತ ಕರೆದೆ. ಅವಳು ಬಂದ್ಲು. ಅವಳಿಗೆ ಟೀ ಕೊಟ್ಟೆ, ಡ್ರಿಂಕ್ಸ್ ಕೊಟ್ಟೆ. ಆದ್ರೆ ಅವಳು ನನ್ನ ಹತ್ರನೇ ಆಟಿಟ್ಯೂಡ್ ತೋರಿಸ್ತಿದ್ಲು. ನನ್ನ ಹತ್ರ ಟೈಮ್ ಇಲ್ಲ, ನನಗೆ ಬೇರೆ ಕೆಲಸ ಇದೆ, ಕಸ್ಟಮರ್ ಬೇಗ ಬಂದ್ರೆ ಓಕೆ, ಇಲ್ಲಾಂದ್ರೆ ನಾನು ಹೊರಡ್ತೀನಿ ಅಂತ ದುರಹಂಕಾರದಿಂದ ಮಾತಾಡಿದ್ಲು. ಅವಳು ಬಂದಾಗ ನಾನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದೀನಿ, ಒಂದು ಥ್ಯಾಂಕ್ ಯು ಇಲ್ಲ, ಏನೂ ಇಲ್ಲ. ಏನೋ ಬಾರಿ ಕೆಲಸ ಇರೋಳ ತರ ನಾನು ಹೊರಡ್ತೀನಿ ಅಂತ ಎದ್ಲು. ನಾನು ಅವಳು ಕೈ ಹಿಡಿದು ಹೇಳ್ದೆ, ನೋಡು ಚುಮ್ಕಿ, ನಿನಗೆ ಪಾಪಾಜಿ ಜೊತೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಗೊತ್ತು, ಆದರೆ ನನಗೇನು ಅದರಿಂದ ಪ್ರಾಬ್ಲಮ್ ಇಲ್ಲ. ನಂಗೆ ಗೊತ್ತಿದೆ ಇವಾಗ ನಿನಗೂ ನನ್ನ ಜೊತೆ ಸೆಕ್ಸ್ ಮಾಡ್ಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ದೆ. ನಾನು ಯಾವಾಗ ಈ ಮಾತು ಹೇಳಿದ್ನೋ ಅವಾಗ ಸೂಳೆ ಮುಂಡೆ ನನ್ನ ನೋಡ್ಕೊಂಡು ಜೋರಾಗಿ ನಗ್ತಿದ್ದಾಳೆ. ಅಯ್ಯೋ ಗತಿ ಇಲ್ಲದವನೇ, ಒಬ್ಬ ಬಿಕಾರಿ ನೀನು, ಆಫ್ಟರ್ ಆಲ್ ನೀನೊಬ್ಬ ಸರ್ವೆಂಟ್, ನಿನ್ನ ಯೋಗ್ಯತೆ ನೋಡ್ಕೊಂಡು ಮಾತಾಡು ಅಂದ್ಲು. ತಕ್ಷಣ ನಾನು ಹೇಳ್ದೆ, ಸೂಳೆ ಮುಂಡೆ ಮರ್ಯಾದೆ ಕೊಟ್ಟು ಮಾತಾಡು, ನಾನ್ ನಿಮ್ಮಪ್ಪನ ಸರ್ವೆಂಟ್ ಅಲ್ಲ, ಗೊತ್ತಾಯ್ತಾ? ದುಡ್ಡುಗೋಸ್ಕರ ತಾನೇ ಇದೆಲ್ಲ ಮಾಡೋದು, ಅವ ನಿನ್ ದುಡ್ಡು ಅಂತ ಕೊಟ್ರೆ ಕೈಗೆ ಈ ತರ ದುಡ್ಡು ಹಿಡ್ಕೊಂಡು, ಲೇ ಬಿಕಾರಿ, ಇಷ್ಟು ದುಡ್ಡಿಗೆ ನಾನ್ ಸಿಗ್ತೀನಾ ಅಂತ ನನ್ನ ಮುಖದ ಮೇಲೆ ದುರಹಂಕಾರದಿಂದ ಎಸೆದ್ಲು. ಆ ಸೂಳೆ ಮುಂಡೆಗೆ ಗೊತ್ತಿಲ್ಲ, ನಾನು ಚಿಕ್ಕವನಿದ್ದಾಗಲೇ ತೆವಲಿಗೆ ಬಳಸ್ಕೊಳ್ತಿದ್ದ ನನ್ನ ಸೋದರ ಮಾವನ್ನ ತುಂಡು ಕತ್ತರಿಸಿ ಚಿಕ್ಕ ಪೀಸ್ ಮಾಡಿ ಆ ಮಾಂಸನ ನಾಯಿಗಳಿಗೆ ಹಾಕಿ ಅವನ ಲಿವರ್ನ ನಾನೇ ತಿಂದು ಹಾಕಿದ್ದೆ. ಈಗ ನೀವೇ ಯೋಚನೆ ಮಾಡಿ, ನನ್ನ ಸ್ವಂತ ಸೋದರ ಮಾವ ಅನ್ನೋದನ್ನು ನೋಡಿದೆ ಅವನ ಲಿವರ್ನ ತಿಂದು ಹಾಕ್ತವ್ ನಾನು. ನನ್ನ ಹತ್ರ ಇಷ್ಟು ಗಾಂಚಲ್ಲಿ ತೋರಿಸ್ತವಳನ್ನ ಸುಮ್ಮನೆ ಬಿಡ್ತೀನ? ಅದ್ರಲ್ಲೂ ಏನೇ ಸಮಸ್ಯೆ ಆದ್ರೂ ಕಾಪಾಡೋಕೆ ನಮ್ಮ ಪಾಪಾಜಿ ಇದ್ಮೇಲೆ. ನಿಜ ಹೇಳ್ಬೇಕಂದ್ರೆ ನಾನು ಅವಳನ್ನ ಇಷ್ಟಪಡ್ತಿದ್ದೆ, ಹಾಗಂತ ಮರ್ಯಾದೆ ಕೊಡದೆ ನಡ್ಕೊಂಡ್ರೆ ಸಹಿಸ್ಕೋತೀನಿ ಅಂತ ಅಲ್ಲ. ಆಮೇಲೆ ಡಿಸೈಡ್ ಮಾಡಿಬಿಟ್ಟೆ ಇವಳನ್ನ ಬಿಡಬಾರ್ದು ಅಂತ. ಹಾಗೆ ಮೇಲಕ್ಕೆದ್ದು ಕಸ್ಟಮರ್ಗೆ ಕಾಲ್ ಮಾಡೋ ಥರ ಅವಳು ಹಿಂದೆ ನಿಂತ್ಕೊಂಡೆ. ಸೋಫಾ ಮೇಲೆ ಕೂತಿದ್ಲು. ಅವಳ ಸೀರೆ ಸಿರಿಗಿನ ತುದಿ ಹಿಂದೆ ಕೈಗೆ ಸಿಗೋ ಥರನೇ ಇತ್ತು. ಮೆಲ್ಲಿಗೆ ಸಿರಿಗಿನ ತುದಿ ಹಿಡ್ಕೊಂಡು ಅವಳು ಕುತ್ತಿಗೆಗೆ ಸುತ್ತಿ ಚಾಕುಲಿ ಚುಚ್ಚಿ ಒಂದ್ 5 ರಿಂದ 10 ನಿಮಿಷ ಹಿಡಿತು ಪ್ರಾಣ ಹೋಗಕ್ಕೆ. ನನ್ ಮುಖ ಎಲ್ಲ ಪರ್ಚೋಕೆ ಟ್ರೈ ಮಾಡಿದ್ಲು, ನಾನ್ ಬಿಟ್ಟಿಲ್ಲ. ಸತ್ತು ಕೆಳಗ್ ಬಿದ್ಲು. ಆಮೇಲೆ ಅವಳ ಹೆಣದ ಜೊತೆನೆ ಸೆಕ್ಸ್ ಮಾಡಿದೆ. ಇವಾಗೆಲ್ಲೋಯ್ತು ಅವಳು ದುರಹಂಕಾರ, ಆಟಿಟ್ಯೂಡು? ಮಲಗಿದ್ಲು ತಾನೇ ಸುಮ್ಮನೆ ಅಂತ ಅವಳನ್ನ ಕೊಂದ ಕಥೆಯನ್ನ ಹೇಳ್ತಾನೆ. ಕ್ಷಮಿಸಿ ಸರ್, ಕಂಟ್ರೋಲ್ ತಪ್ಪಿ ತುಂಬಾ ಮಾತಾಡ್ಬಿಟ್ಟೆ. ಅವಳನ್ನ ಲವ್ ಮಾಡ್ತಿದ್ನಲ್ಲ, ಅದಕ್ಕೆ ಅವಳ ಬಗ್ಗೆ ಮಾತಾಡಿದಾಗೆಲ್ಲ ತುಂಬಾ ಬೇಜಾರಾಗುತ್ತೆ, ಕೋಪ ಬರುತ್ತೆ. ಬಿಟ್ಟಾಕಿ ಸರ್ ಆ ಸೋಳ ಮುಂಡೆ ಕತೆನ. ಈಗ ಕೇಳಿ ಸರ್ ಮುಂದಿನ ಪ್ರಶ್ನೆ ಕೇಳಿ ಅಂತಾನೆ. ಈಗ ರಾಮಚರಣ್ ಪಾಂಡೆ ಅವಳ ಶವನ ಏನ್ ಮಾಡಿದೆ ಅಂತ ಕೇಳ್ತಾನೆ. ಇನ್ನೇನ್ ಮಾಡೋದು ಸರ್, ಪೀಸ್ ಮಾಡಿದೆ ಅಷ್ಟೇ, ಇನ್ನೇನ್ ಮಾಡೋಕ್ಕಾಗತ್ತೆ ಅಂತಾನೆ. ರಾಮಚರಣ್ ಆಮೇಲೆ ಏನ್ ಮಾಡಿದೆ ಅಂತ ಕೇಳ್ತಾನೆ. ಪೀಸ್ ಮಾಡಿ ಎಲ್ಲಂದ್ರಲ್ಲಿ ಹಾಕೋಕ್ಕಾಗಲ್ಲ ಸರ್, ನಾನು ಅಷ್ಟು ಕೇರ್ಲೆಸ್ ಪರ್ಸನ್ ಅಲ್ಲ, ನಂಗೂ ಜವಾಬ್ದಾರಿ ಇದೆ. ಬಾಡಿ ಪೀಸ್ ಮಾಡಿ ಮನೇಲಿ ಇಟ್ಕೊಳಕ್ಕಾಗಲ್ಲ, ವಾಸನೆ ಬರುತ್ತೆ. ಡ್ರೈನೇಜ್ ಅಲ್ಲಿ ಬಿಸಾಡಿದ್ರೆ 2-3 ದಿನದಲ್ಲಿ ಮೇಲ್ಗಡೆ ಬಂದು ತೇಲ್ಬಿಡುತ್ತೆ.
ಸೇಫ್ಟಿಯಾಗಿ ಹೇಗೆ ಕೆಲಸ ಮಾಡ್ತಿದೆ ಗೊತ್ತಾ? ಬಾಡಿದು ಎಲ್ಲಾ ಪಾರ್ಟ್ ನ ಸಪರೇಟ್ ಮಾಡಿ ಸಣ್ಣದಾಗಿ ಪೀಸ್ ಮಾಡಿ ಸಪರೇಟ್ ಕವರ್ಗೆ ಹಾಕಿ ಬೇರೆ ಬೇರೆ ಕಡೆ ಇರೋ ಡ್ರೈನೇಜ್ಗೆ ಬೇರೆ ಬೇರೆ ಕವರ್ ಡಂಪ್ ಮಾಡಬೇಕು. ಮತ್ತೆ ತಲೆನ ಭೂಮಿ ಒಳಗೆ ಹೂತ್ ಬಿಟ್ರೆ 5-6 ತಿಂಗಳಲ್ಲಿ ಹುಳುಗಳು ತಿಂದು ಹಾಕ್ತವೆ. ಮುಗೀತ್. ಅರ್ಥ ಆಯ್ತಲ್ಲ ಸರ್ ಅಂತ ಮುಗಿಸ್ತಾನೆ. ನಂತರ ರಾಮ್ ಚರಣ್ ಆ ಚುಮ್ಕಿ ಶವನ ಪೀಸ್ ಮಾಡಿ ಅವಳಿಂದ ಬೇಕಾಗಿರೋ ಆರ್ಗನ್ಸ್ ನ ತಗೊಂಡು ಆ ಕಾಂಪೌಂಡರ್ಗೆ ಮಾರ್ತಿದ್ದೆ ಅಲ್ವಾ ಅಂತ ಕೇಳ್ತಾನೆ. ಆಗ ಪ್ರೇಮ್, ಆ ಕಾಂಪೌಂಡರ್ ಹುಚ್ಚ ಸರ್, ಅವ್ನ ಮಾತು ಕೇಳಬೇಡಿ, ಅವ್ನ ಏನೇನೋ ಹೇಳ್ತಾನೆ. ನಾನು ಚುಮ್ಕಿನ ಲವ್ ಮಾಡ್ತಿದ್ದೆ ಸರ್, ಬೇರೆಯವರ ಆರ್ಗನ್ಸ್ ನ ಸೇಲ್ ಮಾಡ್ದಂಗೆ ಅವಳ ಆರ್ಗನ್ಸ್ ನ ಹೆಂಗ್ ಸೇಲ್ ಮಾಡ್ಲಿ ಅಂತ ಹೇಳ್ತಾನೆ. ನಮ್ಮ ಸೋದರ ಮಾವನ ಲಿವರ್ ನ ಟೇಸ್ಟ್ ನೋಡಿದ್ಮೇಲೆ ನಂಗೊಂಥರ ಅಡಿಕ್ಟ್ ಆಗೋಯ್ತು. 2 ತಿಂಗಳಿಗೆ ಒಂದ್ಸಲ ಆದ್ರೂ ನಾನು ಮನುಷ್ಯರ ಲಿವರ್ ತಿನ್ಬೇಕು, ಇಲ್ಲ ಅಂದ್ರೆ ನನಗೆ ಆಗಲ್ಲ. ಆದ್ರೆ ಒಂದಂತೂ ನಿಜ, ನನ್ನ ಮಗಳ ಮೇಲೆ ನಾನು 1 ವರ್ಷ ತಿನ್ನೋದನ್ನ ಬಿಟ್ಬಿಟ್ಟಿದ್ದೆ. ಈ ಚಟ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೆ, ಆದ್ರೂ ಅದೇನೋ ಬಿಡೋಕೆ ಆಗ್ತಿರ್ಲಿಲ್ಲ. ನೀವ್ ಆಗ್ಲೇ ಕೇಳಿದ್ರಲ್ಲ ಚುಮ್ಕಿ ಬಿಟ್ರೆ ಬೇರೆ ಯಾರ್ಯಾರು ಅಂತ. ಈ ಸಿಟಿಲಿ ಮಕ್ಕಳು ಮಿಸ್ ಆಗಿದ್ದಾರೆ ಅಂತ ಫೋಟೋಗಳು ಹಾಕಿದಿರಲ್ಲ, ಆಲ್ಮೋಸ್ಟ್ ಅವ್ರನ್ನೆಲ್ಲ ನಾನೇ ಕೊಂದಿದ್ದು. ಅದೇ ನೀವು ದುಡ್ಡು ಕೊಟ್ಟು ಅಭಿನಂದಿಸಿದ್ರಲ್ಲ ಅಲಿ, ಅವನು ಸೇರಿಸಿ ಒಂದು 22-24 ಮಕ್ಕಳನ್ನ ಕೊಂದಿದ್ದೀನಿ. ಇವಾಗ ಮುಂದಿನ ಪ್ರಶ್ನೆ ಕೇಳಿ ಸರ್. ಇನ್ನು 40 ನಿಮಿಷ ಇದೆ, ನಾನು ಹೋಗ್ಬೇಕು, ನಿಮ್ ಮುಂದಿನ ಪ್ರಶ್ನೆ ಕೇಳಿ ಅಂತಾನೆ. ಇಷ್ಟೊತ್ತು ಕೇಳಿಸ್ಕೊಂಡು ಕುಳಿತಿದ್ದ ಇನ್ಸ್ಪೆಕ್ಟರ್ಗೆ ಕೋಪ ನೆತ್ತಿಗೇರಿ ಪ್ರೇಮ್ ಕುತ್ತಿಗೆ ಪಟ್ಟಿ ಹಿಡಿದು, ಅಷ್ಟು ಚಿಕ್ಕ ಮಕ್ಕಳನ್ನ ಯಾಕೆ ಕೊಂದೆ? ಆ ಮಕ್ಕಳು ನಿನಗೆ ಏನ್ ಮಾಡಿದ್ವು? ನೀನು ನನ್ನ ಮಗಳ ಮೇಲೂ ಕೈ ಇಟ್ಟಿದ್ಯಾ ಅಂತ ಹೊಡೆಯೋಕೆ ಮುಂದಾದಾಗ, ಅರೆ ನಿಮ್ ಮಗಳಿಗೆ ಏನಾಗಿದೆ ಸರ್, ಬದುಕಿದಳಲ್ಲ ಬಿಡಿ ಅಂತಾನೆ. ಆದ್ರೆ ಮಕ್ಕಳು ಅಂದ್ರೆ ಎಲ್ರು ಒಂದೇ ಅಲ್ವಾ ಅಂತ ಇನ್ಸ್ಪೆಕ್ಟರ್ ಅಂದಾಗ, ಅರೆ ನಮ್ಮ ಮಕ್ಕಳಿಗೆ ಬೇರೆಯವ್ರ ಮಕ್ಕಳನ್ನ ಯಾಕೆ ಕಂಪೇರ್ ಮಾಡ್ತೀರಾ ಸರ್? ಈ ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ವ್ಯತ್ಯಾಸ ಇಲ್ವಾ? ತುಂಬಾ ವ್ಯತ್ಯಾಸ ಇದೆ. ಇಷ್ಟಕ್ಕೂ ಯಾರು ಈ ಮಕ್ಕಳು? ನೀವು ಯಾವ ಮಕ್ಕಳ ಬಗ್ಗೆ ಕೇಳ್ತಿದ್ರೋ ಇಷ್ಟಕ್ಕೂ ಇವರೆಲ್ಲ ಯಾರು? ಇವ್ರ ಬಗ್ಗೆ ಯಾರು ಕೇರ್ ಮಾಡ್ತಾರೆ? ಯಾರು ಕೇರ್ ಮಾಡಲ್ಲ ಸರ್. ಇವರೆಲ್ಲ ಇದ್ದು ಏನ್ ಸಾಧಿಸ್ಬೇಕು? ಬದುಕಿದ್ರೆ ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ ಅನ್ಕೊಂಡಿದೀರಾ? ಸಾಕೋಕಾಗದೆ ಇದ್ರು ಇವ್ರ ಅಪ್ಪ ಅಮ್ಮ ಹುಟ್ಟಿಸಿರ್ತಾರೆ. ಮನೇಲಿ ತಿನ್ಕೊಂಡು ಉಣ್ಕೊಂಡು ಮನೇಲಿ ಕೆಲಸ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಬೆಳಿತಾರೆ. ಮುಂದೊಂದ್ ದಿನ ಹೀನಾಮಾನವಾಗಿ ಸತ್ತು ಯಾವ್ದಾರ ಬ್ರಿಡ್ಜ್ ಕೆಳಗೆ ಬಿದ್ದಿರ್ತಾರೆ. ಈಗ ನೀವೇ ಹೇಳಿ, ಇವ್ರ ಆರ್ಗನ್ಸ್ ತಗೊಂಡು ಇನ್ನೊಬ್ರಿಗೆ ಬದುಕೋಕೆ ಸಹಾಯ ಮಾಡಿದ್ರೆ ಇದು ಪಾಪ ಹೆಂಗಾಗತ್ತೆ? ಅಟ್ಲೀಸ್ಟ್ ಈ ರೀತಿಲಿ ಆದ್ರೂ ಯಾರಿಗಾದ್ರೂ ಯೂಸ್ ಆಗ್ತಾರೆ. ಈ ದೊಡ್ಡ ಮನುಷ್ಯರು ಅಂತ ಯಾರನ್ನೆಲ್ಲ ಕರೀತಾರೆ, ಅದೇ ನೀವ್ ಯಾರಿಗೆಲ್ಲ ಸೆಲ್ಯೂಟ್ ಹೊಡಿತೀರೋ ಅವರು ಇವ್ರನ್ನ ಗುಲಾಮರ ತರ ಬಳಸ್ಕೋತಾರೆ ಅಷ್ಟೇ. ನಾನ್ ಇವ್ರಿಗೆಲ್ಲ ಇದರಿಂದ ಮುಕ್ತಿ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ಮುಂದಿನ ಪ್ರಶ್ನೆ ಕೇಳಿ ಅಂತಾನೆ. ಆಗ ಆಫೀಸರ್, ನಿಮ್ಮ ಮಾಲೀಕ ಬಲ್ವೀರ್ ಬಸ್ಸಿ ಕೂಡ ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾನ ಅಂತ ಕೇಳ್ತಾನೆ. ಈ ಪ್ರಶ್ನೆಗೆ ತುಂಬಾ ಯೋಚನೆ ಮಾಡಿ ಏನು ಉತ್ತರ ಕೊಡದೆ ಮುಗುಳ್ನಗುತ್ತಾ, ಈ ಪ್ರಶ್ನೆ ಬೇಡ, ನಿಮ್ಮ ಮುಂದಿನ ಪ್ರಶ್ನೆ ಕೇಳಿ ಅಂತಾನೆ. ಅಲ್ಲಿಗೆ ಇಂಥ ಚಟುವಟಿಕೆಗಳಲ್ಲಿ ಈ ಬಲ್ಬೀರ್ ಬಸ್ ಇನ್ವಾಲ್ವ್ ಆಗಿರೋದು ಕನ್ಫರ್ಮ್ ಆಗುತ್ತೆ. ನಂತರ ಇವನನ್ನ ಬಂಧಿಸಿ ಪೊಲೀಸರು ಅವನು ಹೂತಿರೋ ಜಾಗವನ್ನೆಲ್ಲ ಅಗೆದು ಸ್ಥಳ ಮಹಜರ್ ಮಾಡ್ತಾರೆ. ಪ್ರೇಮ್ ತೋರಿಸಿದ ಜಾಗ ಆಗದಾಗ ಸತ್ತ ಮಕ್ಕಳ ಬುರುಡೆಗಳು, ಡ್ರೈನೇಜ್ ಅಲ್ಲಿ ಕೈ ಕಾಲು ಮೂಳೆಗಳು ಸಿಗ್ತವೆ. ನಂತರ ಇದು ನ್ಯಾಷನಲ್ ನ್ಯೂಸ್ ಆಗಿ ಬಲ್ಬೀರ್ ಸಿಂಗ್ ಬಸ್ಸಿ ಅರೆಸ್ಟ್ ಆಗ್ತಾನೆ. ರೊಚ್ಚಿಗೆದ್ದ ಜನ ಬಸ್ಸಿಯ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿ ಅವನ ಮನೆಗೆ ಕಲ್ಲು ತೂರಾಟ ಮಾಡ್ತಾರೆ. ಈ ಕೇಸ್ ಭೇದಿಸಿದ ಕಾರಣ SP ಭೂಪೇನ್ ಸೈಕೆ DCP ಆಗಿ ಪ್ರಮೋಟ್ ಆಗ್ತಾರೆ. ಅದೇ ಸಮಯ ಇನ್ಫ್ಲೂಯೆನ್ಸ್ ಇಂದ ಈ ಜವಾಹರ್ ರಸ್ತೋಗಿ IBI ಆಗಿ ಪ್ರಮೋಟ್ ಆಗ್ತಾನೆ. ಇವನ ಕಾರಣದಿಂದ ಈ ಪ್ರಕರಣದಲ್ಲಿ ಪ್ರೇಮ್ ಮಾತ್ರ ಪಾಲ್ಗೊಂಡಿದ್ದಾನೆ. ಬಸ್ಸಿ ವಿರುದ್ಧ ಯಾವ ಸಾಕ್ಷಿಗಳು ಇಲ್ಲ ಎಂದು ರುಜುವಾತು ಮಾಡಿ ಬಸ್ಸಿಯನ್ನ ಬಿಡುಗಡೆ ಮಾಡಿಸಲು ಸಹಾಯ ಮಾಡ್ತಾನೆ. ಇದನ್ನ ನ್ಯೂಸ್ ಅಲ್ಲಿ ನೋಡಿದ ರಾಮ್ ಚರಣ್ ಮತ್ತೆ ಪ್ರೇಮ್ನ ಭೇಟಿಯಾಗಿ ಅವನನ್ನ ಮಾತಾಡಿಸಿ, ಈಗ ನೀನು ಜೈಲಲ್ಲಿ ಇದೆಯಲ್ಲ, ನಿಮ್ಮ ಮನೆಗೆ ದುಡ್ಡನ್ನ ಯಾರು ಕಳಿಸ್ತಾರೆ ಅಂತ ಕೇಳ್ತಾನೆ. ಪ್ರೇಮ್, ಅದನ್ನ ನಮ್ಮ ಮನೆಗೆ ತಲುಪಿಸೋ ಕೆಲಸವನ್ನ ಕಾಂಪೌಂಡರ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಆಗ ರಾಮ್ ಚರಣ್, ಅವನನ್ನ ನಾವು ಕಿಡ್ನಾಪ್ ಮಾಡಿದ್ವಿ, ಮತ್ತೆ ನಮ್ಮಿಂದ ಅವನನ್ನ ಇನ್ಯಾರೋ ಕಿಡ್ನಾಪ್ ಮಾಡಿ ಕೊಂದಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರೇಮ್ಗೆ ಮನೆಗೆ ದುಡ್ಡು ತಲುಪ್ತಿಲ್ಲ ಅಂತ ಗೊತ್ತಾಗಿ ಕಂಗಾಲಾಗ್ತಾನೆ. ತಕ್ಷಣ ಕೋಪಗೊಂಡ ಪ್ರೇಮ್, ನಾನ್ ಮನೆಗೆ ಹೋಗ್ಬೇಕು, ನನ್ನ ಹೆಂಡತಿ ಮಕ್ಕಳನ್ನ ನೋಡ್ಬೇಕು, ಬಿಟ್ಬಿಡಿ ಅಂತ ಕೇಳ್ತಾನೆ. ಆಗ ರಾಮ್ ಚರಣ್ ಪಾಂಡೆ, ಇನ್ನು ನೀನ್ ಮನೆಗೆ ಹೋಗೋದನ್ನ ಮರೆತು ಬಿಡು ಅಂತಾನೆ. ನಮ್ ಪಾಪಾಜಿ ನನಗೆ ಬೇಲ್ ಕೊಡ್ತಾರೆ, ನಾನ್ ಮನೆಗೆ ಹೋಗ್ತೀನಿ ಅಂತಾನೆ ಪ್ರೇಮ್. ಆಗ ರಾಮ್ ಚರಣ್ ಪಾಂಡೆ, ಅಯ್ಯೋ ದಡ್ಡ, ಈ ಕೊಲೆ ರೇಪ್ ಎಲ್ಲಾನು ನಾನು ವಿದೇಶಕ್ಕೆ ಹೋದಾಗ ಪ್ರೇಮ್ ಮಾಡಿರೋದು ಅಂತ ಎಲ್ಲಾ ಅಪರಾಧನ ನಿನ್ ಮೇಲೆ ಹಾಕಿ ನಿನ್ ಪಾಪಾಜಿ ಈಗಾಗಲೇ ಶಿಕ್ಷೆಯಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನೇನಿದ್ರು ನೀನು ಶಿಕ್ಷೆನ ಒಬ್ಬನೇ ಅನುಭವಿಸ್ಬೇಕು ಅಂತ ಹೇಳಿ ನನಗೆ ಗೊತ್ತು. ನೀನ್ ಮಾಡಿರೋ ಎಲ್ಲಾ ಕೆಲಸದಲ್ಲೂ ಅವನು ಭಾಗಿಯಾಗಿದ್ದಾನೆ ಅಂತ. ಇವಾಗ್ಲಾದ್ರೂ ಒಪ್ಕೊಂಡು ಅವನ ವಿರುದ್ಧ ಸಾಕ್ಷಿ ಕೊಡು ಅಂತ ಕೇಳ್ತಾನೆ. ಆಗ ಬಸ್ಸಿ ಮೇಲೆ ಕೋಪಗೊಂಡಿದ್ದ ಪ್ರೇಮ್ ಎವರ್ ಗ್ರೀನ್ ಹಿಟ್ಸ್ ಎಂಬ CD ಕ್ಯಾಸೆಟ್ ಅಲ್ಲಿ ಬಸ್ಸಿಗೆ ಸಂಬಂಧಪಟ್ಟ ಎಲ್ಲಾ ಪ್ರೂಫ್ಸ್ ಇದೆ, ಮತ್ತೆ ಆ ಕ್ಯಾಸೆಟ್ ತನ್ನ ಊರಿನ ಮನೆಯಲ್ಲಿದೆ ಅಂತ ಹೇಳ್ತಾನೆ. ಆಗ ರಾಮ್ ಚರಣ್ ಪಾಂಡೆ ಪ್ರೇಮ್ ಊರಿಗೆ ಪ್ರಯಾಣ ಬೆಳೆಸ್ತಾನೆ. ಪ್ರೇಮ್ ಮನೆಗೆ ಹೋಗಿ ಅವನ ಹೆಂಡತಿ ಹತ್ರ ಎವರ್ ಗ್ರೀನ್ ಕ್ಯಾಸೆಟ್ ಕೇಳ್ತಾನೆ. ಅವಳು ತಂದು ಕೊಡ್ತಾಳೆ. ಆ ಕ್ಯಾಸೆಟ್ ನ ಲ್ಯಾಪ್ಟಾಪ್ ಗೆ ಹಾಕಿ ಅದರಲ್ಲಿ ಬಸ್ಸಿ ಮಾಡಿರೋ ಕ್ರೂರವಾದ ರೇಪ್ ಮತ್ತೆ ಕೊಲೆ ಜೊತೆಗೆ ಪ್ರೇಮ್ ಮಾಡಿರೋ ಕೊಲೆಗಳನ್ನ ನೋಡಿದಾಗ ಮೈಯೆಲ್ಲ ಬೆವರಿ ನೀರಾಗುತ್ತೆ. ಇಷ್ಟು ಕ್ರೂರವಾಗಿ ಮನುಷ್ಯರು ಮಾಡಬಹುದಾ ಎಂದು ಜೀರ್ಣಿಸಿಕೊಳ್ಳಲಾಗದೆ
ಒಂದು ಕ್ಷಣ ದಿಗ್ಭ್ರಮೆಗೆ ಒಳಗಾಗ್ತಾನೆ. ನಂತರ ತನ್ನ ಕೆಲಸ ಮುಗಿಸಿ ಆ ಊರಿಂದ ಹೊರಟು ರಸ್ತೆಯಲ್ಲಿ ತುಂಬಾ ಹೊತ್ತಿನಿಂದ ಬಸ್ಸಿಗಾಗಿ ಕಾಯ್ತಿರ್ತಾನೆ. ಆದ್ರೆ ಯಾವುದೇ ವಾಹನ ಬಂದಿರಲ್ಲ. ತುಂಬಾ ಹೊತ್ತು ಕಾದ್ಮೇಲೆ ಒಂದು ಕಾರ್ ಬರುತ್ತೆ. ಅದರಲ್ಲಿ ಬಸ್ ಸ್ಟಾಪ್ ವರೆಗೂ ಡ್ರಾಪ್ ಕೇಳ್ತಾನೆ. ಆ ಕಾರ್ ಬೇರೆ ಯಾವುದೂ ಅಲ್ಲ, ಆ ಕಾಂಪೌಂಡರ್ ನ ಕೊಲೆ ಮಾಡೋಕೆ ಸುಪಾರಿ ಕೊಟ್ಟಿದ್ದ ಗ್ಯಾಂಗ್ ನವರದು. ಜೈಲಿನಿಂದ ರಿಲೀಸ್ ಆದ ಬಸ್ಸಿ ಪಾಂಡೆಯನ್ನ ಕೊಲ್ಲಲು ಸುಪಾರಿ ಕೊಟ್ಟಿರ್ತಾನೆ. ಇವರು ಅದೇ ದಾರಿಯಲ್ಲಿ ಡ್ರಾಪ್ ಕೊಡೋರ ತರ ಬಂದು ಪಾಂಡೆಯನ್ನ ಮುಂದಿನ ಸೀಟಲ್ಲಿ ಕೂರಿಸಿ ಹಾಗೆ ಮಾತನಾಡಿಸಿದ ಸ್ವಲ್ಪ ಮುಂದೆ ಹೋದ್ಮೇಲೆ ಪಾಂಡೆಯನ್ನ ಹತ್ಯೆ ಮಾಡ್ತಾರೆ. ನಂತರ ಅವನ ಬ್ಯಾಗ್ ನಲ್ಲಿದ್ದ ಈ ಸಿಡಿ ಕ್ಯಾಸೆಟ್ ಎಲ್ಲ ಮುರಿದು ರಸ್ತೆಯಲ್ಲಿ ಬಿಸಾಡಿ ಹೋಗ್ಬಿಡ್ತಾರೆ. ಅಲ್ಲಿಗೆ ಈ ಸಿನಿಮಾ ಮುಖಾಂತರ ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ದೇಶದಲ್ಲಿ ದುಡ್ಡು ಮತ್ತು ಅಧಿಕಾರದ ಮುಂದೆ ಎಲ್ಲವೂ ಮಂಡಿಯೂರುತ್ತೆ. ಹಣ ಇದ್ದವನು ಎಂತ ಇಕ್ಕಟ್ಟಲ್ಲಿ ಸಿಲುಕಿದ್ರೂ ಕಾನೂನಿಂದ ತಪ್ಪಿಸ್ಕೋಬಹುದು. ಎಂಜಲು ಕಾಸಿಗೆ ಮೇಲ್ದರ್ಜೆಯ ಅಧಿಕಾರಿಗಳು ಕೆಳಮಟ್ಟದ ನೀಚ ಕೆಲಸಗಳನ್ನ ಮಾಡೋಕೆ ಪ್ರೇರೇಪಿಸ್ತಾರೆ. ಹಾಗೆ ಇಂಥವ್ರನ್ನ ರಕ್ಷಣೆ ಕೂಡ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾ ಅನಾವರಣ ಮಾಡಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗಾಗಿ ಒಳ್ಳೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸಿನಿಮಾ ಕಥೆಗಳನ್ನ ನಿಮ್ಮ ಮುಂದೆ ತರ್ತೀನಿ. ಮತ್ತೆ ಬೇರೆ ಭಾಷೆಯಲ್ಲಿ ನೀವು ನೋಡಿ ಅರ್ಥವಾಗದೇ ಇರೋ ಸಿನಿಮಾದ ವಿವರಣೆ ಬೇಕಂದ್ರೆ ಆ ಸಿನಿಮಾದ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ.